ಹಲೋ. ಹಾಂ ಮೇಡಮ್, ಒಂದು ನಿಮಿಷ. ಹಲೋ. ನಮಸ್ತೆ, ನಿಮ್ಮ ಹೆಸರು? ಹಾ ಹೇಳಿ. ನನ್ನ ಹೆಸರು ಮೀನಕ್ಕ ಅಂತ. ನಮಸ್ತೆ ವಿನಿತಾ ಅವ್ರೆ, ಎಲ್ಲಿಂದ ಕರೆ ಮಾಡ್ತಿದ್ದೀರಾ? ಓಕೆ ನಾವು ಫೋನ್ ಮಾಡಿದ್ದಲ್ಲ. ಓಕೆ, ಹೇಳಿ ಏನ್ ಮಾಡ್ಕೊಂಡಿದ್ದೀರಾ ನೀವು? ಹಲೋ. ನಮಸ್ತೆ, ಹೇಳಿ ಏನ್ ಮಾಡ್ಕೊಂಡಿದ್ದೀರಾ ಹಾ ವಿನಿತಾ ಅವ್ರೆ? ಕೇಳಿಸ್ತಿದೆ ಹೇಳಿ. ಹೇಳಿ ಹಾ ಹೇಳಿ. ವಿನಿತಾ ಅವ್ರೆ, ನೀವ್ ಏನ್ ಮಾಡ್ಕೊಂಡಿದ್ದೀರಾ? ನಾನು 7th ಸ್ಟ್ಯಾಂಡರ್ಡ್. 7th ಸ್ಟ್ಯಾಂಡರ್ಡ್ ಓದ್ತಾ ಇದ್ದೀರಾ? ಓಕೆ, ಸೂಪರ್. ನಾವು ಫೋನ್ ಮಾಡಿದ್ನಲ್ಲ ಒಂದ್ಸತೆ. ಎಸ್, ಫೋನ್ ಮಾಡಿದ್ವಿ. ನನಗೆ ಸ್ವಲ್ಪ ಮರ್ತೋಗ್ಬಿಟ್ಟಿದೆ, ತುಂಬಾ ಜನ ಕಾಲ್ ಮಾಡ್ತಿರ್ತಾರೆ, ಮಿಸ್ ಆಗ್ಬಿಟ್ಟಿದೆ ಅನ್ಸುತ್ತೆ ನಿಮ್ಮ ಹಾ ಹೆಸರು. ಹಾ ಹೌದು. ಓಕೆ, ಸೊ ವಿನಿತಾ ಅವರೇ, ಸೊ ನಿಮ್ಮ ಒಂದು ಡೈಲಿ ರೊಟೀನ್ ಹೇಗಿರುತ್ತೆ? ಸೊ ಏನೆಲ್ಲ ಮಾಡ್ತೀರಾ ನೀವು ಬೆಳಗ್ಗೆ ಎದ್ದಾಗಿಂದ ರಾತ್ರಿ ಮಲ್ಗೋ ತನಕ? ನಾವು ಬೆಳಗ್ಗೆ ಎದ್ದು ಸ್ಕೂಲಿಗೆ ಹೋಗ್ತೀನಿ. ಓಕೆ, ಎಷ್ಟು ಗಂಟೆಗೆ ಹೋಗೋದು ಸ್ಕೂಲ್ಗೆ? ಬಂದು ಫ್ರೆಶ್ ಅಪ್ ಆಗಿ. ಹಲೋ. ಸ್ಕೂಲ್ಗೆ ಹೋಗೋದಕ್ಕೆ ಎಷ್ಟು ಗಂಟೆಗೆ ಹೋಗ್ತೀರಾ ಸ್ಕೂಲ್ಗೆ? 8:50 ಆಗತ್ತೆ ಹೋಗೋದು. 8:50 ಆಗಿರುತ್ತೆ. ಸರ್, ತಿಂಡಿ ಎಲ್ಲ ತಿಂದ್ಬಿಟ್ಟು ಪ್ಯಾಕ್ ಮಾಡ್ಕೊಂಡು ಲಂಚ್ ಬಾಕ್ಸ್ ಎಲ್ಲ ಹಾಕೊಂಡು ಹೋಗ್ತೀರಾ? ಹೌದು. ಓಕೆ, ಸೊ 8 o'clock ಸ್ಕೂಲಿಗೆ ಹೋಗ್ಬಿಟ್ಟು ಮತ್ತೆ ಮತ್ತೆ ಬರೋದಕ್ಕೆ 5:30 ಆಗುತ್ತೆ. ಓಕೆ, ಹ್ಮ್. ಬಂದ್ಮೇಲೆ ಏನ್ ಮಾಡ್ತೀರಾ? ಹೋಮ್ವರ್ಕ್ ಮಾಡ್ತೀರಾ? ಟಿವಿ ನೋಡ್ತೀರಾ? ಮೊಬೈಲ್ ನೋಡ್ತೀರಾ? ಬಂದ್ಮೇಲೆ ಫ್ರೆಶ್ ಅಪ್ ಆಗಿ ಟೀ ಕುಡ್ದು. ಓಕೆ, ಆಮೇಲೆ ಮತ್ತೆ ಹೋಮ್ವರ್ಕ್ಸ್ ಎಲ್ಲ ಇರ್ತಾವಲ್ಲ, ಓಕೆ, ಅವನ್ ಮಾಡ್ಕೊಂತ ಕುತ್ಕೊಂತೀನಿ. ಓಕೆ, ಹೋಮ್ವರ್ಕ್ ಎಲ್ಲ ಮಾಡ್ತೀರಾ? ಅದಾದ್ಮೇಲೆ ಟಿವಿ ನೋಡ್ತೀರಾ? ಹಲೋ. ಅದಾದ್ಮೇಲೆ ಏನ್ ಮಾಡ್ತೀರಾ ಹೋಮ್ವರ್ಕ್ ಎಲ್ಲ ಮಾಡಿ ಮುಗಿಸಿದ್ಮೇಲೆ? ಆಮೇಲೆ ಊಟ ಮಾಡಿ ಮಲ್ಕೊಂಡ್ಬಿಡ್ತೀರಾ? ಹ್ಮ್. ಓಕೆ, ಸೂಪರ್. ಸರಿ, ಯಾವ ಸ್ಕೂಲ್ ಓದ್ತಾ ಇರೋದು ನೀವು? ನಮ್ದು BS ವಿಜಯ ಸ್ಕೂಲ್. ಓಕೆ, ಸೊ ಯಾವ ಸ್ಟ್ಯಾಂಡರ್ಡ್ ಇದ್ದೀರಾ? 7th ಅಲ್ಲಿ ಇದ್ದೀರಲ್ವಾ? ಹಾ, 7th ಸ್ಟ್ಯಾಂಡರ್ಡ್. ಸೊ ಇವತ್ತಾದ್ರೆ ಪೋಯಮ್ ಹೇಳ್ತೀರಾ ಹಾಗಾದ್ರೆ ನೀವು? ಪೋಯಮ್ ಹಾ, ಯಾವ್ದು ಹೇಳಿ? ಯಾವ್ದಾದ್ರು ಹೇಳಿ ವಿನಿತಾ ಅವ್ರೆ, ನಿಮಗೆ ಗೊತ್ತಿರೋಂಥದ್ದು ಹೇಳಿ. ನೆನಪಾಗ್ತಿಲ್ಲ ಪೋಯಮ್ಮು? ನೋಡ್ಕೊಂಡು ಹೇಳ್ತೀರಾ? ನೀವು ಸಡನ್ ಆಗಿ ಕೇಳಿದ್ರೆ ಕೇಳಿದ್ರೆ ನೆನಪಾಗ್ತಿಲ್ಲ. ಸರ್, ನಿಮ್ಮ ಫೇವ್ರೆಟ್ ಟೀಚರ್ ಯಾರು ಸ್ಕೂಲಲ್ಲಿ? ನಮ್ಗೆ ಮ್ಯಾಥ್ಸ್ ಮ್ಯಾಮ್ ಇಷ್ಟ. ಮ್ಯಾಥ್ಸ್ ಮ್ಯಾಮ್ ಇಷ್ಟ. ಅವ್ರ ಹೆಸರು ಮ್ಯಾಥ್ಸ್ ಮ್ಯಾಮ್ ಏನಾ? ಆಸ್ಮಾ ಮ್ಯಾಮ್ ಅಂತ. ಓಕೆ, ಸೊ ಅವ್ರು ಅಂದ್ರೆ ನಿಮಗೆ ತುಂಬಾ ಇಷ್ಟ. ಯಾಕೆ ಇಷ್ಟ ಆಗ್ತಾರೆ ನಿಮ್ಗೆ ಮ್ಯಾಮು? ಮ್ಯಾಥ್ಸ್ ತುಂಬಾ ಚೆನ್ನಾಗಿ ಮಾಡ್ತಾರೆ ಅವ್ರು, ನಮ್ಮ ಕ್ಲಾಸ್ ಟೀಚರ್. ಎಸ್, ತುಂಬಾ ಚೆನ್ನಾಗಿ ಹೇಳ್ಕೊಡ್ತಾರೆ, ಅದಕ್ಕೆ ಅವ್ರು ನಿಮ್ಗೆ ಇಷ್ಟ ಆಗ್ತಾರೆ. ಹಾ. ಓಕೆ, ಸೂಪರ್. ಹೇಳಿ ವಿನಿತಾ ಅವರೇ, ಇವತ್ತು ಯಾರಿಗೂ ಶುಭಾಶಯ ತಿಳಿಸ್ಬೇಕಿತ್ತಾ? ಹಾ, ಯಾರಿಗೆ ಹೇಳಿ? ನಮ್ದು ಮನೆಯಲ್ಲಿ ಎಲ್ಲರೂ ಟಿವಿ ನೋಡ್ತಿದ್ದಾರೆ, ಅವ್ರಿಗೆಲ್ಲ ಹಾಯ್ ಹೇಳಿ. ಎಸ್, ವಿನಿತಾ ಮನೇಲಿ ಎಲ್ಲರೆಲ್ಲ ಟಿವಿ ನೋಡ್ತಿದ್ದಾರೆ, ಎಲ್ಲರಿಗೂ ಕೂಡ ನಿಮ್ಮ ಕಡೆಯಿಂದ ಹಾಯ್ ಹಾಗೆ ಗುಡ್ ಈವ್ನಿಂಗ್. ಓಕೆನಾ? ಹ್ಮ್. ಥ್ಯಾಂಕ್ ಯು ಸೋ ಮಚ್ ವಿನಿತಾ ಅವರೇ. ಹೇಗೆ ಕಾರ್ಯಕ್ರಮಕ್ಕೆ ಕರೆ ಮಾಡ್ತೀರಿ? ಥ್ಯಾಂಕ್ ಯು. ಬಾಯ್ ಬಾಯ್. ಎಸ್, ವಿನಿತಾ ಅವರು ಕೂಡ ತುಂಬಾನೇ ಚೆನ್ನಾಗಿ ಮಾತಾಡಿದ್ರು. ಸೊ ಇವತ್ತೊಂದು ವಿಷಯದ ಬಗ್ಗೆ ಮಾತಾಡ್ತಾ ಇದ್ವಿ. ಸೊ ಯಾವುದೆಲ್ಲ ಸಾಂಗ್ಸ್ಗಳಿದೆ ನಮ್ಮ ಒಂದು ಸ್ಯಾಂಡಲ್ವುಡಲ್ಲಿ, ಸೊ ಆ ಸಾಂಗ್ಸ್ಗಳಲ್ಲಿ ಕಣ್ಣು ಅಂತ ಎಲ್ಲೆಲ್ಲ ಬರುತ್ತೆ. ಸೊ ಆ ರೀತಿ ಹಾಡನ್ನ ಹೇಳ್ತಾ ಹೋಗ್ಬೇಕು. ಒಂದೆರಡು ಎಕ್ಸಾಂಪಲ್ ಕೊಡೋದಾದ್ರೆ, ಹುಡುಗಿ ಕಣ್ಣು ಅಂತ ಒಂದು ಹಾಡಿದೆ. ಸೊ ನೀವೆಲ್ಲ ಗೊತ್ತಿರೋ ಥರ ಶ್ರೀಮುರಳಿ ಅವ್ರದ್ದು ಹಾಡಿದೆ. ಸೊ ಆ ಹಾಡಾಗಿರ್ಬೋದು. ಸಾಕಷ್ಟು ಕಣ್ಣು ಅಂತ ಒಂದು ಶಬ್ದ ಬರುವಂಥ ಹಾಡುಗಳಿರುತ್ತೆ. ಸೊ ಆ ಹಾಡುಗಳ ಹೆಸರನ್ನ ಹೇಳ್ತಾ ಹೋಗ್ಬೇಕು. ನೋಡೋಣ ಯಾರೆಲ್ಲ ಹೇಳ್ತಾರೆ, ಯಾರೆಲ್ಲ ಹೈಯೆಸ್ಟ್ ಹೆಸರುಗಳನ್ನ ಹೇಳ್ತಾರೆ ಅಂತ. ಸೊ ಎಸ್, ಬನ್ನಿ ಇನ್ನೊಬ್ರು ಕಾಲ್ ಇದ್ರೆ ಅವ್ರ ಜೊತೆಗೆ ಮಾತಾಡೋಣ. ಹಾಯ್, ಹಲೋ, ನಮಸ್ತೆ, ಗುಡ್ ಈವ್ನಿಂಗ್. ಎಸ್, ಕರೆ ಡಿಸ್ಕನೆಕ್ಟ್ ಆಗಿದೆ, ನೆಟ್ವರ್ಕ್ ಇಶ್ಯೂ ಅಂತ ಕಾಣಿಸುತ್ತೆ. ನೀವು ಕೂಡ ಕಾರ್ಯಕ್ರಮಕ್ಕೆ ಕರೆ ಮಾಡ್ಬೋದು. ಹಾಗೆ ನಿಮ್ಮ ಪ್ರೀತಿ ಪಾತ್ರರಿಗೆ ನೀವೇನಾದ್ರು ಶುಭ ಸಂದೇಶನ ತಲುಪಿಸಬೇಕು ಅಂತಿದ್ರೆ ಅದಕ್ಕೂ ಕಾರ್ಯಕ್ರಮಕ್ಕೆ ಕರೆ ಮಾಡ್ಬೋದು. ಬನ್ನಿ ಇನ್ನೊಬ್ರು ಕಾಲರ್ ಇದ್ರೆ ಅವ್ರ ಜೊತೆಗೆ ಮಾತಾಡೋಣ. ಹಾಯ್, ಹಲೋ, ನಮಸ್ತೆ, ಗುಡ್ ಈವ್ನಿಂಗ್. ನಿಮ್ಮ ಹೆಸರು? ನಮಸ್ತೆ ಹನುಮಂತಪ್ಪ ಅವರೇ, ಹೇಗಿದ್ದೀರಾ? ನಮಸ್ತೆ ಮಾತೇಶ್ ಅವರೇ, ಹೇಗಿದ್ದೀರಾ? ನೀವೇನ್ ಮಾಡ್ಕೊಂಡಿರೋದು? ಲ್ಯಾಬ್ ಟೆಕ್ನಿಷಿಯನ್. ಓಕೆ, ಇದಕ್ಕೂ ಮೊದಲು ಕರೆ ಮಾಡಿದ್ರಿ? ಅಲ್ವಾ? ಎಸ್, ನಮಸ್ತೆ ಮಾತೇಶ್ ಅವರೇ. ಸೊ ಹೇಳಿ, ಇವತ್ತೇನು ವಿಶೇಷ ಇದೆ ಹೇಳಿ. ಮೇಡಮ್, ಇವತ್ತು ಫೋನ್ ಮಾಡೋಣ ಅಂತ ಟ್ರೈ ಮಾಡಿದ್ರೆ ಲೈನ್ ಸಿಕ್ಬಿಡ್ತು. ಸೊ ನೀವು ಮೆಡಿಕಲ್ ಅಲ್ಲಿ ಇರೋದಲ್ವಾ? ಓಕೆ, ಸೊ ಇವತ್ತು ನಿಮಗೆ ಲೈನ್ ಸಿಕ್ಕಿದ್ ಖುಷಿ ಆಯ್ತಾ? ಖುಷಿ ಆಯ್ತಾ, ದುಃಖ ಆಯ್ತಾ? ಖುಷಿ ಆಯ್ತು. ಓಕೆ, ಸೊ ನೀವೆಲ್ಲ ಇವಾಗ ಚೆಕ್ ಮಾಡ್ತಿರ್ತೀರಲ್ಲ, BP ಶುಗರ್ ಎಲ್ಲ ಚೆಕ್ ಮಾಡ್ತಾ ಇರ್ತೀರಲ್ವಾ ನೀವು? ಸೊ ಮನೇಲೆಲ್ಲ ಏನಾದ್ರು ಈಸಿ ವೇ ಇದೆಯಾ ಅದಕ್ಕೆಲ್ಲ ಚೆಕ್ ಮಾಡ್ಕೊಳ್ಳೋದಕ್ಕೆ? ಮನೇಲೆ ನಾವು ನೋಡ್ಕೋಬೇಕು ಅಂದ್ರೆ ಮನೇಲೆ ಏನಾದ್ರು ನಾವೆಲ್ಲ BP ಚೆಕ್ ಮಾಡ್ಕೋಬೇಕು ನಮ್ದು ನಾವು, ಅಥವಾ ನಮ್ ಶುಗರ್ ನಾವೇ ಚೆಕ್ ಮಾಡ್ಕೋಬೇಕು ಅಂದ್ರೆ ಅದಕ್ಕೆ ಏನಾದ್ರು ಇದೆಯಾ ವೇ? ಹಾ ಮೇಡಮ್, ನಾನು ಹೋಮ್ ಸರ್ವಿಸ್ ಮಾಡ್ತೀನಿ, ಮನೆಗೆಲ್ಲ ಹೋಗಿ ಬ್ಲಡ್ ಟೆಸ್ಟ್ ಎಲ್ಲ ಮಾಡ್ತೀನಿ ನಾನೇ. ಓಕೆ ಮೇಡಮ್, ಅದು ಬಂದು ಮನೆಯಲ್ಲೇ ಮಾಡ್ಕೊಳೋದು ಟೋಟಲಿ ರಾಂಗ್. ಆದ್ರೆ ಉಪ್ಪು ಕಮ್ಮಿ ತಿಂದ್ರೆ BP ಬರಲ್ಲ,
ಶುಗರ್ ಬಂದ್ಬಿಟ್ರೆ ಶುಗರ್ಗೆ ಅಂದ್ರೆ ಸ್ವೀಟ್ ಇಂದಾನೆ ಶುಗರ್ ಬರಲ್ಲ, ಟೆನ್ಷನ್ ತಗೊಳೋದ್ರಿಂದಾನು ಶುಗರ್ ಬರುತ್ತೆ. ಓಕೆ ಆಮೇಲೆ ಬಿಪಿ ಉಪ್ಪು ತಿನ್ನೋದ್ರಿಂದನೂ ಬರುತ್ತೆ, ಮತ್ತೆ ನಾವು ರೈಸ್ ಆಗೋದ್ರಿಂದನೂ ಬರುತ್ತೆ. ಓಕೆ ಅಂದ್ರೆ ಸಿಟ್ ಮಾಡ್ಕೊಳ್ಳೋದ್ರಿಂದ. ಹಾ ಮೇಡಮ್, ಚೆಕ್ ಮಾಡ್ಕೊಳೋದಂತಿಲ್ಲ, ಕಡಿಮೆ ಮಾಡ್ಕೊಳ್ಬೇಕಂದ್ರೆ ನಾವು ಅದನ್ನೆಲ್ಲ ಕಂಟ್ರೋಲ್ ಮಾಡ್ಕೊಬೇಕು. ಓಕೆ ಸೊ ನಾರ್ಮಲ್ ಆಗಿ ಎಷ್ಟಿರ್ಬೇಕು ಬಿ ಪಿ ಆಗಲಿ ಶುಗರ್ ಆಗಲಿ? ಬಿಪಿ ಇದು ಬಂದ್ಬಿಟ್ಟು 120 ಒಳಗಿರ್ಬೇಕು ಮೇಡಮ್. 130, 140, 150 ಬಂದ್ರೆ ಜಾಸ್ತಿ. ಓಕೆ ಶುಗರ್ ಬಂದ್ಬಿಟ್ಟು 140 ಒಳಗಿರ್ಬೇಕು. 150, 160 ಬಂದ್ರೆ ಹೈ. ಓಕೆ 160 ಬಂದ್ರೆ ಹೈ ಅಂತ, 140 ಒಳಗಿರ್ಬೇಕು. ಎಸ್. ಓಕೆ ಸೂಪರ್. ಸೊ ಏನಾದ್ರು ನೀವು ಡೈರೆಕ್ಟ್ ಸಜೆಸ್ಟ್ ಮಾಡ್ತೀರಾ ಶುಗರ್ ಇರೋರಿಗೆ ಬಿ ಪಿ ಇರೋರಿಗೆ ಏನಾದ್ರು? ಇಲ್ಲ, ಏನಿಲ್ಲ. ಸಿಂಪಲ್ ಟಿಪ್ಸ್ ಅಂದ್ರೆ ನೀವು ಟ್ಯಾಬ್ಲೆಟ್ ತಗೊಳೋದ್ರಿಂದ ನಿಮ್ಮ ಒಂದು ಇದು ಸಮಾಧಾನಕ್ಕೋಸ್ಕರ ಟ್ಯಾಬ್ಲೆಟ್ ತಗೊಬಹುದು. ಓಕೆ ಬಟ್ ನಾವು ಮೆಂಟಲಿ ಫಿಸಿಕಲಿ ಸ್ಟ್ರಾಂಗ್ ಆಗಿರ್ಬೇಕು. ಯಾವುದೇ ರೀತಿಯಾದಂತ ಸ್ಟ್ರೆಸ್ ಆಮೇಲೆ ಯೋಚನೆ ಮಾಡೋದ್ರಿಂದ ಎಲ್ಲ ನಮ್ಮ ಆರೋಗ್ಯ ನಾವೇ ಹಾಳು ಮಾಡ್ಕೊಂತೀವಿ. ಟ್ಯಾಬ್ಲೆಟ್ ತಗೊಳೋದು ಜಸ್ಟ್ ನಮ್ಮ ಸಮಾಧಾನಕ್ಕೋಸ್ಕರ ಅಷ್ಟೇ. ವಾವ್ ಓಕೆ. ಏನು ಅದರಿಂದ ಏನಿಲ್ಲ, ನಾವು ಸ್ವಲ್ಪ ಧೈರ್ಯದಿಂದ ಇದ್ರೆ ಎಲ್ಲ ಕಾಯಿಲೆ ಇರಲ್ಲ. ನಾವು ಕಾಯಿಲೆ ಇದೆ ಅನ್ಕೊಂಡ್ರೆ ಕಾಯಿಲೆ ಇರುತ್ತೆ, ಓಕೆ ಕಾಯಿಲೆ ಇಲ್ಲ ಅಂತ ಜೀವನ ಮಾಡಿದ್ರೆ ಕಾಯಿಲೆ ಇರಲ್ಲ. ಓಕೆ ಸೊ ಮನುಷ್ಯನ ಮನಸ್ಸಿನ ಮೇಲೆ ಇರುತ್ತೆ ಅಂತ ಹೇಳ್ತಿದ್ದೀರಾ? ರೈಟ್. ವಾವ್ ಸೂಪರ್, ತುಂಬಾ ಒಳ್ಳೆ ಮಾತನ್ನ ಹೇಳಿದ್ರಿ. ಸೊ ನಿಮ್ಮ ಫೇವ್ರೆಟ್ ಸಾಂಗ್ ಯಾವುದು ಸ್ಯಾಂಡಲ್ವುಡ್ ಅಲ್ಲಿ? ಮೇಡಮ್ ಸಾರಿ? ಸ್ಯಾಂಡಲ್ವುಡ್ ಅಲ್ಲಿ ಸಾಕಷ್ಟು ಹಾಡುಗಳಿದೆ ಕನ್ನಡ ಇಂಡಸ್ಟ್ರಿಯಲ್ಲಿ. ಸೊ ನಿಮ್ಮ ಫೇವ್ರೆಟ್ ಹಾಡು ಯಾವುದು? ನನಗೆ ರಮ್ಯ ಅಂದ್ರೆ ತುಂಬಾ ಇಷ್ಟ ಮೇಡಮ್. ಓಕೆ ಸೊ ಅವ್ರದ್ದು ಯಾವ ಹಾಡು ಇಷ್ಟ ಆಗುತ್ತೆ? ಸಂಜು ಮತ್ತು ಗೀತಾ ಸಾಂಗ್ ಇಷ್ಟ. ಆ ಸಾಂಗ್ ಇಷ್ಟ ಆಗುತ್ತೆ. ಸೊ ಹೇಳ್ತೀರಾ ಹಾಡನ್ನ, ಟ್ರೈ ಮಾಡ್ತೀರಾ ಅಂದ್ರೆ 2 ಲೈನು? ಇಲ್ಲ, ನಾನು ಟಾಪಿಕ್ ಬಗ್ಗೆ ಮಾತಾಡ್ತೀನಿ ಬೇಕಾದ್ರೆ. ಓಕೆ ಸೊ ಇದರ ಟಾಪಿಕ್ ಬಂದ್ಬಿಟ್ಟು, ಸೊ ಕಣ್ಣು ಒಂದು ವಿಷಯದ ಮೇಲೆ, ಕಣ್ಣು ಅನ್ನೋ ಒಂದು ಶಬ್ದದ ಮೇಲೆ ಸಾಕಷ್ಟು ಹಾಡುಗಳಿದೆ ಅಲ್ವಾ? ನಮ್ಮ ಕನ್ನಡ ಒಂದು ಭಾಷೆಯಲ್ಲಿ ಸಾಕಷ್ಟು ಹಾಡುಗಳಿದೆ. ಸೊ ನಿಮ್ಗೆ ಆ ಹಾಡುಗಳಲ್ಲಿ 4 ಹಾಡು ಹೇಳಕ್ ಬರುತ್ತಾ? ಹಾ ಹೇಳಿ. ಈ ನನ್ನ ಕಣ್ಣಾಣೆ. ಓಕೆ ಸೂಪರ್. ಕಣ್ಣಿನಲ್ಲಿ ಕಣ್ಣನ್ನಿಟ್ಟು ನೋಡಬಾರದೆ. ಹಾ ಸೂಪರ್. ಈ ಪ್ರೀತಿಗೆ ಕಣ್ಣು ಇಲ್ಲ. ಓಕೆ. ಕಣ್ಣು ಕಣ್ಣು ಕಲೆತಾಗ. ಸೂಪರ್. ಹಾ ಅದೇ ಕಣ್ಣು ಅದೇ ಕಣ್ಣು ಕಣ್ಣೀರದಾರೆ. ಸೂಪರ್. ಇದಕ್ಕೆ ಓಕೆ ಅಷ್ಟೇ ಗೊತ್ತಿರೋದು ನನಗೆ. ಓಕೆ ಫ್ಲಾಶ್ ಆಗಿ ಹೇಳಿದ ಇಷ್ಟ ಬರೋದು. ಸಡನ್ ಕೇಳಿದಾಗ ನಿಮ್ಗೆ 6 ನೆನಪಾಯ್ತು? ಇಷ್ಟೇ ನೆನಪಾಗಿತ್ತು. ತುಂಬಾ ಚೆನ್ನಾಗಿ ಟ್ರೈ ಮಾಡಿದ್ರಿ. ಸರ್ ರಮ್ಯಾ ಅವ್ರಿಗೋಸ್ಕರ ಒಂದು 2 ಲೈನ್ ಡೆಡಿಕೇಟ್ ಮಾಡ್ಬಿಡಿ. ರೀಸೆಂಟ್ ಆಗಿ ಬರ್ತ್ಡೇ ಆಚರಿಸ್ಕೊಂಡಿದ್ದಾರೆ. ಮೇಡಮ್ ಸಾರಿ? ರಮ್ಯಾ ಅವರು ನಿಮ್ಮ ಫೇವರೇಟ್ ಹೀರೋಯಿನ್ ಅಂತ ಹೇಳಿದ್ರಲ್ವಾ? ಎಸ್ ಮೇಡಮ್, ಮೊನ್ನೆ ಬರ್ಡೇ ಇತ್ತು. ನೀವು ಎಲ್ಲ ಚೆನ್ನಾಗಿ ಟಾಪಿಕ್ ಬಗ್ಗೆ ಮಾತಾಡ್ತಿದ್ರೆ ನನಗೆ ಲೈನ್ ಸಿಗ್ಲಿಲ್ಲ. ಓಕೆ ಸೊ ಇವಾಗ ವಿಶ್ ಮಾಡಿ ಪರವಾಗಿಲ್ಲ. ಬಿಲೇಟೆಡ್ ವಿಶಸ್. ಹ್ಯಾಪಿ ಬರ್ಡೇ ಸ್ಯಾಂಡಲ್ವುಡ್ ಕ್ವೀನ್ ರಮ್ಯಾ. ಸೂಪರ್. ನಮ್ಮ ಅಕ್ಕ ಮಾತಾಡ್ತಾರಂತ ನೋಡಿ. ಹಾ ಕೊಡಿ. ಹಲೋ. ಹಲೋ ನಮಸ್ತೆ, ಗುಡ್ ಈವ್ನಿಂಗ್. ನಿಮ್ಮ ಹೆಸರು? ನಮಸ್ತೆ ಮೇಡಮ್, ನನ್ನ ಹೆಸರು ನೇತ್ರಾವತಿ ಅಂತ. ನಮಸ್ತೆ ನೇತ್ರಾವತಿ ಅವರೇ, ಕರೆ ಮಾಡ್ತಾ ಇರ್ತೀರಲ್ವಾ? ಹಾ ಮೇಡಮ್, ಈಗ ನಮ್ಮ ತಮ್ಮ ಮಾತಾಡ್ತಲ್ಲ ಮೇಡಮ್. ಎಸ್ ಓಕೆ. ಸರ್ ನೀವ್ ಹೇಗಿದ್ದೀರಾ ಮೇಡಮ್? ನೀವ್ ಹೇಗಿದ್ದೀರಾ? ಹಾ ಚೆನ್ನಾಗಿದ್ದೀರಿ ಮೇಡಮ್, ನೀವ್ ಚೆನ್ನಾಗಿದ್ದೀರಾ ಮೇಡಮ್? ನಾನು ಕೂಡ ಸೂಪರ್ ಆಗಿದ್ದೀನಿ. ಕಾಫಿ ಆಯ್ತಾ ಮೇಡಮ್? ಎಸ್ ಕಾಫಿ ಆಯ್ತು, ನಿಮ್ದು? ಹಾ ಆಯ್ತು ಮೇಡಮ್. ಓಕೆ. ಚೆನ್ನಾಗಿ ಫಂಕ್ಷನ್ ನಡೆಸ್ಕೊಡ್ತೀರಾ ಮೇಡಮ್? ಥ್ಯಾಂಕ್ ಯು ಸೋ ಮಚ್. ನೀವು ಕೂಡ ಹೇಗೆ ಸಪೋರ್ಟ್ ಮಾಡ್ತೀರಿ? ಹಾ ಮೇಡಮ್, ಬೆಳಗ್ಗೆನೂ ನೋಡ್ತೀವಿ ಮೇಡಮ್. ರಿಪೀಟ್ ನೋಡ್ತೀರಾ ನೀವು? ಹಾ ರಿಪೀಟು ನೋಡ್ತೀವಿ ಬೆಳಗ್ಗೆ. ಈಗ ಈ ಸತಿನಾಗ ಆಗಲ್ವಲ್ಲ, ಬೆಳಗ್ಗೆನೂ ನೋಡ್ತೀವಿ. ಥ್ಯಾಂಕ್ ಯು ಸೋ ಮಚ್ ನೇತ್ರಾವತಿ ಅವರೇ. ಸತ್ಯದ್ರ ಹಾಡು ಹೇಳ್ತೀರಾ ನಿಮ್ ಕಡೆಯಿಂದ? ಹಾಡು ಬರಲ್ಲ ಮೇಡಮ್. 2 ಲೈನ್ ಟ್ರೈ ಮಾಡಿ. ಓಕೆ ಮೇಡಮ್, ಹೇಳ್ತೀನಿ. ಹೇಳಿ. ಕಾರ್ತಿಕ ಮಾಸದಲ್ಲಿ ಹುಣ್ಣಿಮೆ ದೀಪ, ಬೆಳಕಿನ ಕಣ್ಗಳಲ್ಲಿ ಕನಸಿನ ದೀಪ. ಅಷ್ಟೇ ಮೇಡಮ್. ಥ್ಯಾಂಕ್ ಯು ಸೋ ಮಚ್. ಈ ಕಾರ್ಯಕ್ರಮ ಕರೆ ಮಾಡ್ತೀನಿ ನೇತ್ರಾವತಿ ಅವರೇ. ಓಕೆ ಮೇಡಮ್, ನನಗೆ ಮಾಲಾಶ್ರೀ ಅಂದ್ರೆ ತುಂಬಾ ಇಷ್ಟ ಮೇಡಮ್ ಅವರೇ. ಓಕೆ, ಅದಕ್ಕೋಸ್ಕರ ಅವ್ರದ್ದೇ 1 ಲೈನ್ ಹೇಳಿದೆ ಅಷ್ಟೇ. ಎಸ್ ಥ್ಯಾಂಕ್ ಯು ಸೋ ಮಚ್. ಚೆನ್ನಾಗಿ ಹೇಳ್ತಾರೆ ನಮ್ಮ ಕಾರ್ಯಕ್ರಮ ಕರೆ ಮಾಡ್ಬಿಟ್ಟು. ಓಕೆನಾ? ಥ್ಯಾಂಕ್ ಯು ಮೇಡಮ್. ಥ್ಯಾಂಕ್ ಯು. ಬಾಯ್. ಬಾಯ್ ಮೇಡಮ್. ಸರ್ ಕೂಡ ತುಂಬಾ ಚೆನ್ನಾಗಿ ಟ್ರೈ ಮಾಡಿದ್ರು. ಸೊ 6 ಹೆಸರನ್ನ ಹೇಳಿದ್ರು. ಇವತ್ತು ಕಣ್ಣು ಅಂತ ಒಂದು ಟಾಪಿಕ್ ಮೇಲೆ ಮಾತಾಡ್ತಾ ಇರೋದ್ರಿಂದ ಸರ್ ಕೂಡ ಕಣ್ಣಿನಲ್ಲಿ ಬರುವಂಥ ಹಾಡುಗಳನ್ನ, ಹಾಡಿನಲ್ಲಿ ಬರುವಂಥ ಕಣ್ಣುಗಳನ್ನ ಹೇಳ್ತಾ ಹೋದ್ರು. ಸೊ ನೀವು ಕೂಡ ಇದನ್ನ ಟ್ರೈ ಮಾಡ್ಬೋದು. ಸೊ ಎಷ್ಟು ಹಾಡುಗಳಲ್ಲೆಲ್ಲ ಕಣ್ಣು ಅನ್ನೋ ಒಂದು ಶಬ್ದ ಬರ್ತಾ ಇರುತ್ತೆ. ಸೊ ಆ ಹಾಡೆಲ್ಲ ನೀವು ಕೇಳ್ತಾ ಇರ್ತೀರಾ. ಸೊ ಅದನ್ನ ನೆನೆಸ್ಕೊಂಡು ಇವತ್ತು ಹೇಳಬೇಕು. ನೋಡೋಣ ಎಷ್ಟು ಜನ ಎಷ್ಟೊಂದು ಹೆಸರನ್ನ ಹೇಳ್ತಾರೆ ಅಂತ. ಬನ್ನಿ, ಇನ್ನೊಬ್ರು ಕಾಲರ್ ಇದ್ದಾರೆ, ಅವ್ರ ಜೊತೆಗೆ ಮಾತಾಡೋಣ.
ಹಾಯ್ ಹಲೋ ನಮಸ್ತೆ ಗುಡ್ ಈವ್ನಿಂಗ್. ನಿಮ್ಮ ಹೆಸರು? ಗುಡ್ ಈವ್ನಿಂಗ್ ಮೇಡಮ್. ನಾನು ನಮಸ್ತೆ ಮಂಜುಳಾ ಅವರೇ, ಹೇಗಿದ್ದೀರಾ? ಚೆನ್ನಾಗಿದ್ದೀನಿ ಮೇಡಮ್. ಎಸ್ ಪರಿಚಯ ಟಾಪಿಕ್ ಏನು ಅಂತ ಗೊತ್ತಾಯ್ತಾ ಮಂಜುಳಾ ಅವರೇ? ಹಾಂ ಗೊತ್ತಾಯ್ತು ಮೇಡಮ್. ಎಸ್, ಇವತ್ತು ಕಣ್ಣು ಅಂತ ಒಂದು ಶಬ್ದ ಬರಬೇಕು ಹಾಡಲ್ಲಿ, ಆ ಥರ ಹಾಡುಗಳನ್ನ ಕೇಳ್ತಾ ಇದೀವಿ. ಟ್ರೈ ಮಾಡ್ತೀರಾ? ಹೇಳ್ತೀನಿ ಮೇಡಮ್. ಹೇಳಿ, ಟ್ರೈ ಮಾಡ್ತೀರಾ? ಕಣ್ಣುಗಳು ಸೇರಿ ಜೀವಗಳು ಜಾರಿ, ಅದೊಂದು. ಹಾ, ಈ ಪ್ರೀತಿಗೆ ಕಣ್ಣು ಇಲ್ಲ, ಓಕೆ ಕಣ್ಣು ಕಣ್ಣು ಕಲೆತಾಗ, ಓಕೆ ಕಣ್ಣಿಂದ ನೀ ಬಾಣ ಬೀಸಿದಾಗ, ನಿನ್ನ ಕಣ್ಣುಗಳು ಹೆದರ ಜಿಂಕೆಗಳು, ಓಕೆ ಕಣ್ಗಳು ತುಂಬಿರಲು ಕಂಬನಿ ದಾರಿಯಲಿ, ಕಣ್ಣೇಕೋ ನಿನ್ನನ್ನೇ ಹುಡುಕುತ್ತಿದೆ, ಚೆಲುವೆಯ ಅಂದದ ಮೊಗಕ್ಕೆ ಕಣ್ಣೇ ಭೂಷಣ, ಅದೊಂದು. ಕಣ್ಣೀರದಾರೆ ಇದೇಕೆ ಇದೇಕೆ, ಅದು. ಓಕೆ ಅಂದಗಾತಿ ಕಣ್ಣ ತುಂಬ ಚೆಲ್ಲಿ ಚೆಲ್ಲವಯ್ಯಾರ, ಹಾ, ಕೊಲ್ತಾಳಲ್ಲಪ್ಪೋ ಕೊಲ್ತಾಳಲ್ಲಪ್ಪೋ, ಕಣ್ಣಿನಲ್ಲೇ ಕಣ್ಣಿನಲ್ಲೇ ಕೊಲ್ತಾಳಲ್ಲಪ್ಪೋ, ಓಕೆ ಸೂಪರ್. ಹಾ, ಕಣ್ಣಂಚಿನ ಈ ಮಾತಲಿ ಏನೇನು ತುಂಬಿದೆ, ಓಕೆ ನಿನ್ನ ಕಣ್ಗಳ ಬಿಸಿಯ ಹನಿಗಳು ನೂರು ಕಥೆಯ ಹೇಳಿದೆ, ಕಡಲೋ ಕಡಲೋ ಕಡಲೋ, ಬಂಗಾರದಿಂದ ಬಣ್ಣಾನ ತಂದ, ಸಾರಂಗದಿಂದ ನಯನಾನ ತಂದ, ಕಣ್ಣಿನಲ್ಲಿ ಕಣ್ಣನಿಟ್ಟು ನೋಡಬಾರದೆ, ಕಣ್ಣಲ್ಲೂ ನೀನೇನೆ ಓಹೋ, ಕಂಡಲ್ಲೂ ನೀನೇನೆ ಓಹೋ, ಎಲ್ಲೆಲ್ಲೂ ನೀನೇ ಕಾಣುವೆ, ಈ ನನ್ನ ಕಣ್ಣಾಳೆ, ಈ ನನ್ನ ಉಸಿರಾಳೆ, ಓ ಚೆಲುವಿನೇ ನೀ ನನ್ನ ಪ್ರಾಣ ಕಣೆ. ಇಷ್ಟು ನೆನಪಾದ ಮೇಡಮ್. ಸೂಪರ್, ತುಂಬಾ ಚೆನ್ನಾಗಿ ಟ್ರೈ ಮಾಡಿದ್ರಿ. 18 ಹಾಡುಗಳನ್ನ ಹೇಳಿದ್ರಿ. ಹಾ ಮೇಡಮ್, ತುಂಬಾ ಚೆನ್ನಾಗಿ ಟ್ರೈ ಮಾಡಿದ್ರಿ. ಇದು ಹೆಂಗ್ ನೆನಪಾಯ್ತು ನಿಮ್ಗೆ ಇದೆಲ್ಲ ಹಾಡುಗಳು? ಎಲ್ಲ ನೀವ್ ಹೇಳಿದ್ಮೇಲೆ ಎಲ್ಲ ನೆನ್ಪು ಮಾಡ್ಕೊಂಡೆ, ನೋಡ್ಕೊಂಡು ಹೇಳಿದ್ರಾ? ಬರ್ಕೊಂಡೆ ನಾನು, ಈಗ ಎಲ್ಲಾನು ಬರ್ಕೊಂಡು ಹೇಳ್ದೆ. ಲಿಸ್ಟ್ ಮಾಡ್ಕೊಂಡು ಒಂದ್ ಕಡೆಗೆ ಲಿಸ್ಟ್ ಮಾಡ್ಕೊಂಡು ಆಮೇಲೆ ಹೇಳಿದ್ರಿ? ಹಾ ಹೇಳ್ದೆ. ನೀವ್ ಹೇಳಿದ್ಮೇಲೆ ಟಾಪಿಕ್ ಹೇಳಿದ್ಮೇಲೆ ನನಗೆ ಗೊತ್ತಿರೋನೆಲ್ಲ ಲಿಸ್ಟ್ ಮಾಡ್ಕೊಂಡು ಹೇಳ್ದೆ. ಸೂಪರ್. ಸೊ ಇದ್ರೆ ಒಂದು ಹಾಡು ಹೇಳ್ತೀರಾ ಹಾಗಾದ್ರೆ? ಹಾ ಅದನ್ನ ಹೇಳ್ತೀನಿ, ಕಣ್ಣಿಂದ ಹೇಳ್ತೀನಿ. ಹಾ ಹೇಳಿ. ಕಣ್ಣು ಕಣ್ಣುಗಳು ಸೇರಿ ಈ ಜೀವಗಳು ಜಾರಿ, ಶುರುವಾಯ್ತು ಪ್ರೀತಿ ನನ್ನ ಮನದಲ್ಲಿ, ಮುತ್ತಿನಂತ ನಿನ್ನ ಮಾತು ಆ ಕೇಳಿ ಮನಸ್ಸು ಹಗುರಾಯ್ತು, ನಾ ಕಂಡ ಕನಸು ಎಂದು ನಿಜವಾಯ್ತು, ಎಂದೆಂದು ನಿನಗಾಗಿ ನಾನಿರುವೆ ಜೊತೆಯಾಗಿ, ಇವತ್ತೇ ಉಸಿರಾಗಿ ಪ್ರೀತಿಗೆ ಹೆಸರಾಗಿ. ಥ್ಯಾಂಕ್ ಯು ಸೋ ಮಚ್ ಮಂಜುಳಾ ಅವರೇ. ಹೇಳಿ, ಯಾರಿಗಾರು ಶುಭಾಶಯ ತಿಳಿಸ್ಬೇಕಿತ್ತ ಇವತ್ತು? ಹಾ, ನಾಳೆ ವೆಡ್ಡಿಂಗ್ ಆನಿವರ್ಸರಿ ಇದೆ ನಮ್ಮ ತಂಗಿ ಅವ್ರದ್ದು, ತ್ರಿವೇಣಿ ದೇವರಾಜ್. ಹೇಳಿ. ನಾಳೆ ಇರಲ್ಲ ನಿಮ್ ಪ್ರೋಗ್ರಾಮ್, ಅದಕ್ಕೆ ಇವತ್ತೇ ಅಡ್ವಾನ್ಸ್ ವಿಶ್. ಓಕೆ, ಅವ್ರ ಹೆಸರು? ತ್ರಿವೇಣಿ ದೇವರಾಜ್. ವಿಶ್ ಮಾಡಿ ಅವ್ರಿಗೆ. ಹ್ಯಾಪಿ ವೆಡ್ಡಿಂಗ್ ಆನಿವರ್ಸರಿ ವೆಲ್ ಇನ್ ಅಡ್ವಾನ್ಸ್, ತ್ರಿವೇಣಿ ಅಂಡ್ ದೇವರಾಜ್. ಎಸ್, ತ್ರಿವೇಣಿ ಹಾಗೆ ದೇವರಾಜ್ ಅವರಿಗೆ ಮಂಜುಳಾ ಅವರ ಕಡೆಯಿಂದ ವೆಡ್ಡಿಂಗ್ ಆನಿವರ್ಸರಿ ಹಾರ್ದಿಕ ಶುಭಾಶಯಗಳು. ಥ್ಯಾಂಕ್ ಯು ಮೇಡಮ್. ಥ್ಯಾಂಕ್ ಯು ಸೋ ಮಚ್. ಹೀಗೆ ಕಾರ್ಯಕ್ರಮಕ್ಕೆ ಕರೆ ಮಾಡ್ತೀನಿ ಮಂಜುಳಾ ಅವರೇ. ಥ್ಯಾಂಕ್ ಯು. ಥ್ಯಾಂಕ್ ಯು, ಬಾಯ್ ಬಾಯ್. ಸರ್ ಕೂಡ ತುಂಬ ಚೆನ್ನಾಗಿ ಹೇಳಿದ್ರು, ಸಾಕಷ್ಟು ಸಾಂಗ್ಸ್ಗಳ ಹೆಸರನ್ನ ಹೇಳಿದ್ರು, 18 ಹೇಳಿದ್ರು ಟೋಟಲ್ ಆಗಿ. ಸೊ ನೀವು ಕೂಡ ಟ್ರೈ ಮಾಡ್ಬೋದು. ಕಣ್ಣು ಅನ್ನೋಂಥ ಒಂದು ಶಬ್ದ ಬರುವಂಥ ಹಾಡುಗಳ ಹೆಸರನ್ನ ಹೇಳ್ತಾ ಹೋಗ್ಬೇಕು. ನೋಡೋಣ ಎಷ್ಟು ಜನ ಹೇಳ್ತಾರೆ, ಎಷ್ಟು ಜನ ಎಷ್ಟು ಹೆಸರನ್ನ ಹೇಳ್ತಾರೆ ಅಂತ. ಅದಕ್ಕೂ ಮೊದಲು ನಿಮಗೋಸ್ಕರ ಒಂದು ಸೂಪರ್ ಆಗಿರೋ ಹಾಡು ಕಾಯ್ತಾ ಇದೆ, ಅದನ್ನ ನೋಡ್ಕೊಂಡು ಬೇಗ ವಾಪಸ್ ಬನ್ನಿ. ಎಸ್, ವೆಲ್ಕಮ್ ಬ್ಯಾಕ್. ನೋಡ್ಕೊಂಡು ಬಂದಿದ್ದು ಸೂಪರ್ ಆಗಿರುವಂಥ ಹಾಡು. ಸೊ ನೀವು ಕೂಡ ಕಾರ್ಯಕ್ರಮಕ್ಕೆ ಕರೆ ಮಾಡ್ಬೋದು. ಹಾಗೆ ನಿಮ್ಮ ಪ್ರೀತಿ ಪಾತ್ರರಿಗೆ ನೀವೇನಾದರೂ ಶುಭ ಸಂದೇಶವನ್ನು ತಲುಪಿಸಬೇಕು ಅಂತಿದ್ರೆ ಖಂಡಿತವಾಗ್ಲೂ ಕಾರ್ಯಕ್ರಮಕ್ಕೆ ಕರೆ ಮಾಡ್ಬೋದು. ಹಾಗೆ ನಿಮ್ಮ ಪ್ರೀತಿ ಪಾತ್ರರಿಗೆ ನಿಮ್ಮ ಒಂದು ಶುಭ ಸಂದೇಶವನ್ನು ನೀವು ಕೂಡ ತಲುಪಿಸಬಹುದು. ಬನ್ನಿ, ಇನ್ನೊಬ್ಬರು ಕಾಲರ್ ಇದ್ದಾರೆ, ಅವ್ರ ಜೊತೆಗೆ ಮಾತಾಡೋಣ. ಹಾಯ್, ಹಲೋ, ನಮಸ್ತೆ, ಗುಡ್ ಈವ್ನಿಂಗ್. ನಿಮ್ಮ ಹೆಸರು? ಹಾಯ್, ಹಲೋ, ಗುಡ್ ಈವ್ನಿಂಗ್ ಮೇಡಮ್. ನಮಸ್ತೆ, ನಿಮ್ಮ ಹೆಸರು? ಅಂಬಿಕಾ. ನಮಸ್ತೆ ಅಂಬಿಕಾ ಅವರೇ, ಹೇಗಿದ್ದೀರಾ? ಹಾ, ಸೂಪರ್ ಆಗಿದೆ. ನೀವು? ಸೂಪರ್ ಆಗಿದ್ದೀರಾ? ನಾನು ಕೂಡ ಸೂಪರ್ ಆಗಿದ್ದೀನಿ. ಟಾಪಿಕ್ ಗೊತ್ತಾಯ್ತಾ ಅಂಬಿಕಾ ಅವರೇ ಇವತ್ತು? ಹಾ, ಗೊತ್ತಾಯ್ತು.
ಎಸ್ ಹೇಳ್ತೀರಾ ಹಾಗಾದ್ರೆ, ಟ್ರೈ ಮಾಡ್ತೀರಾ ನೀವು? ಹಾ ಮೇಡಮ್ ಟ್ರೈ ಮಾಡ್ತೀನಿ. ಹೇಳಿ. ಹಲೋ. ಪ್ರೀತಿ ಪ್ರೀತಿಗೆ ಕಣ್ಣು ಇಲ್ಲ. ಓಕೆ. ಕಣ್ಣ ಸಲಿಗೆ. ಹಾ. ಕಡಲೋ ಕಡಲೋ. ಓಕೆ. ಕಣ್ಣಲ್ಲಿ ಹುಟ್ಟಿದ ತಾವರೆ ಹೆಣ್ಣು ಎಂಬ ಅಂತಂದು ತವರ ಮನೆ ಹುಡುಗರೆ ಅಂತ ಇದ್ದೇನೆ ಅದು. ಓಕೆ. ಒಂದೇ ಒಂದು ಕಣ್ಣ ಬಿಂದು ಜಾರಿದರೆ ನನ್ನಾಣೆ. ಹಾ ಸೂಪರ್. ಕಣ್ಣ ಸಲಿಗೆ. ಓಕೆ. ಕಣ್ಣು ಕಣ್ಣು ಕಲೆತಾಗ. ಓಕೆ. ಸೂರ್ಯ ಕಣ್ಣು ಹೊಡೆದ. ಓಕೆ. ಕೈಲಿರೋ ಜಡ್ದ. ಹಾ. ಹುಡುಗಿ ಕಣ್ಣು ಲೊಡೆದನ್ನು. ಸೂಪರ್. ನಿನ್ನ ಕಣ್ಗಳ ಬಿಸಿ ಹನಿಗಳು 100. ಓಕೆ. ಕಣ್ಣಿನ ನೋಟಗಳು. ಹಾ. ಓಕೆ. ಈ ನನ್ನ ಕಣ್ಣಾಣೆ. ಓಕೆ. ಅದೇ ಕಣ್ಣು ಅದೇ ಕಣ್ಣು. ಓಕೆ. ಕಣ್ಣೀರದಾರೆ ಇದಕ್ಕೆ. ಹಾ. ಕಣ್ಣು ಸೇರಿ ಈ ಜೀವಗಳು ಜಾರಿ. ಹಾ. ನಿನ್ನ ಕಣ್ಣುಗಳು ಕಣ್ಣ ನೋಟಗಳು. ಓಕೆ. ಅಂದಗಾತಿ ಕಣ್ಣ ತುಂಬಾ ಚಿಲ್ಲ ಚಿಲ್ಲ. ಓಕೆ. ಹಾ. ಕೊಲ್ತಾಳಲ್ಲಪ್ಪೋ ಕಣ್ಣಿನಲ್ಲೇ ಕೊಲ್ತಾಳಲ್ಲಪ್ಪೋ. ಓಕೆ. ಕಣ್ಣಿನಲ್ಲಿ ಕಣ್ಣನಿಟ್ಟು ನೋಡಬಾರದೆ. ಹಾ ಸೂಪರ್. ಕಣ್ಣು ಕಲೆತಾಗ. ಓಕೆ. ಆಮೇಲೆ ಕಣ್ಣಿನ ಕಾಡಿಗೆ ಮೂಗಿನ ಮೂಗುತ್ತಿಗೆ ಅಂತ ಆಟ ರಾಜ ಯಾರ್ದು ಗಣೇಶ್ ಅವ್ರದ್ದು. ಓಕೆ. ಅಷ್ಟೇ ಮೇಡಮ್. ಸೂಪರ್, ತುಂಬಾ ಚೆನ್ನಾಗಿ ಟ್ರೈ ಮಾಡಿದ್ರಿ. ಇಷ್ಟೊಂದೆಲ್ಲ ಹೇಗ್ ನೆನ್ಪ್ ಮಾಡ್ಕೊಂಡ್ರಿ? ಎಲ್ಲರೂ ನೋಡಿದ್ರಾ? ಮೊದ್ಲೇ ನಾನು ಒಂದೆರಡು ಕಾಲರ್ ನಾನು ಫಸ್ಟ್ ಕಾಲರ್ ಆಗ್ತಾ ಇದ್ದೆ. ನಾನು ನೆನಪು ಮಾಡ್ಕೊಳಕೋಸ್ಕರ ನಾನು ಹಂಗಾಗಿ ವೇಟ್ ಮಾಡಿದೆ ಇಷ್ಟೊತ್ತಿಲ್ಲ ಅಂದ್ರೆ ಫಸ್ಟ್ ಕಲರ್ ಸೆಕೆಂಡ್ ಕಲರ್ ಆಗ್ತಿದ್ದೆ. ತುಂಬಾ ಚೆನ್ನಾಗಿ ಟ್ರೈ ಮಾಡಿದ್ರಿ. ಎಲ್ಲ ಒಂದ್ ಕಡೆ ಬರ್ಕೊಂಡ್ ಇಟ್ಕೊಂಡ್ರ? ಯಾರು ಹೆಲ್ಪ್ ತಗೊಂಡ್ರಾ? ಇಲ್ಲ ಮೇಡಮ್, ಹೆಲ್ಪ್ ಅಂದ್ರೆ ನಮ್ಮ ಅಣ್ಣನ ಹೆಂಡತಿ ನಮ್ಮ ಅಣ್ಣವ್ರು ಹೆಲ್ಪ್ ಕೊಟ್ರು. ಓಕೆ. ಹಂಗಾಗಿ ಇದಾಯ್ತು. ನಾನೊಂದ್ ಅಲ್ಲಿಗೂ ಒಂದ್ 12-13 ಇದು ಮಾಡ್ಕೊಂಡಿದ್ದೆ. ಆಮೇಲೆ ನಮ್ಮ ಅಣ್ಣವ್ರು ಸ್ವಲ್ಪ ಹೆಲ್ಪ್ ಮಾಡಿದ್ರು. ಅವ್ರ ಹೆಸರು ಮೈಲಾರಿ ಅಂತ. ಓಕೆ. ಸೊ ಅವ್ರಿಗೂ ಕೂಡ ಥ್ಯಾಂಕ್ಸ್ ಹೇಳ್ಬಿಡ್ರಿ, ನಿಮ್ಗೆಲ್ಲ ಇಷ್ಟ ಹೆಲ್ಪ್ ಮಾಡಿದ್ರು. ಆಲಮ್ಮ ಅಂತ ಅವ್ರಿಬ್ರು ಹೆಲ್ಪ್ ಮಾಡಿದ್ರು. ಓಕೆ. ಅವ್ರು ಕಾರ್ಯಕ್ರಮ ನೋಡ್ತಿರ್ತೀವಲ್ಲ ಹಂಗಾಗಿ ಹೆಲ್ಪ್ ಮಾಡಿದ್ರು ಅವರು ಸ್ವಲ್ಪ. ಓಕೆ ಸೂಪರ್. ಸೊ ಇದರ ಹಾಡು ಹೇಳ್ತೀರಾ ನೀವು? ಕಣ್ಣಿಂದ ಯಾವ್ದಾರ ಹೇಳ್ತೀರಾ ಮೇಡಮ್? ಕಣ್ಣಿಂದ ಯಾವ್ದಾರ ಹಾಡು ಹೇಳ್ತೀರಾ? ಕಣ್ಣಿಂದು ಹೇಳಲ್ಲ, ನಾನು ಇವತ್ತು ಹಾಡು ಹೇಳ್ಬೇಕಂತಂದ್ರೆ ಜನಪದ ಹಾಡು ಬಯಟ್ ಮಾಡಿದ್ದೆ. ಓಕೆ, ಹೇಳಿ ಹೇಳಿ. ಹೇಳ್ತೀನಿ. ಬಡತನದ ಮನೆಯೊಳಗ ಹೆಣ್ಣು ಹುಟ್ಟಬಾರದು. ಬಡತನದ ಮನೆಯೊಳಗ ಹೆಣ್ಣು ಹುಟ್ಟಬಾರದು. ಅಡೆದ ತಪ್ಪಿಗಾಗಿ ತಂದೆ, ಅಡೆದ ತಪ್ಪಿಗಾಗಿ ತಾಯಿ ಕಣ್ಣೀರ ಸುರಿಸಬಾರದು. ಬಡತನದ ಮನೆಯೊಳಗ ಹೆಣ್ಣು ಹುಟ್ಟಬಾರದು. ಬಡವನ ಮಗಳಾದರೂ ಕಪ್ಪಾಗಿರಬಾರದು. ಬಡವನ ಮಗಳಾದರೂ ಕಪ್ಪಾಗಿರಬಾರದು. ಹೆಣ್ಣು ಹಡೆದ ತಾಯಿ ತಂದೆಗೆ ಎಂದು ಬಯ್ಯಬಾರದು. ಹಣದಾಸೆ ಗುಣದವನ, ಹಣದಾಸೆ ಗುಣದವನ ಹೆಂಡತಿಯಾಗಬಾರದು. ಬಡತನದ ಮನೆಯೊಳಗ ಹೆಣ್ಣು ಹುಟ್ಟಬಾರದು. ಬಡತನದ ಮನೆಯೊಳಗ ಹೆಣ್ಣು ಹುಟ್ಟಬಾರದು. ಥ್ಯಾಂಕ್ ಯು. ಜನಪದ ಹಾಡು ಅಂತ ಹೇಳಿದ್ರಿ, ಎಲ್ಲಿ ಸಿಕ್ತು ನಿಮ್ಗೆ ಈ ಹಾಡು? ಇಲ್ಲ ಮೇಡಮ್, ಅದು ನಾನ್ ಜೀದಲ್ಲಿ ಇದು ಬರ್ತಿತ್ತಲ್ಲ ಸರಿಗಮಪ್ಪ, ಅದ್ರಲ್ಲಿ ಹನುಮಂತ ಅನ್ನೋರು ಈ ಹಾಡಲ್ಲಿ ಫೇಮಸ್ ಆಗಿದ್ರಲ್ಲ, ಅವಾಗಿಂದ ಆ ಸಾಂಗ್ ತುಂಬಾ ಇಷ್ಟ. ಓಕೆ. ಸೊ ಅವಾಗಿಂದ ನೀವು ಕಲ್ತ್ಕೊಂಡಿದ್ರ ಸಾಂಗ್? ಅವಾಗಿಂದ? ಹಾ ಮೇಡಮ್, ಕಲ್ತಿದ್ವಿ ಅವಾಗಿಂದ. ನಾನು ನೆನ್ನೆ ಹೇಳ್ಬೇಕಂತ ಇದ್ದೆ, ನೆನ್ನೆ ಹೇಳಕ್ಕಾಗಲ್ಲ, ಬೇರೆ ಸಾಂಗ್ ಹೇಳಿದೆಲ್ಲ. ಓಕೆ. ನೆನ್ನೆ ಅದೇ ಟಾಪಿಕ್ ರಿಲೇಟೆಡ್ ಇತ್ತು, ಹೇಳ್ಬೋದಾಗಿತ್ತಲ್ವಾ ಮೇಡಮ್? ನೆನ್ನೆ ಟಾಪಿಕ್ ಕೂಡ ರಿಲೇಟೆಡ್ ಇತ್ತು. ಹಾ ಮೇಡಮ್. ಹೇಳಿ, ಇವತ್ತು ಯಾರಿಗಾರು ಶುಭಾಶಯ ತಿಳಿಸ್ಬೇಕಿತ್ತ ಮೇಡಮ್? ಇವತ್ತು ಯಾರಿಗಾರು ಶುಭಾಶಯ ತಲುಪಿಸ್ಬೇಕಿತ್ತ? ಇವತ್ತು ಯಾರ್ದೆಲ್ಲ ಬರ್ಡೇ, ಒಂದು ವೆಡ್ಡಿಂಗ್ ಆನಿವರ್ಸರಿ ಇದೆ, ಅವ್ರೆಲ್ರಿಗೂ ಶುಭಾಶಯಗಳು. ಓಕೆ. ಆಮೇಲೆ ನಮ್ಮ ಮನೇಲಿ ಎಲ್ರು ಟಿವಿ ನೋಡ್ತಿದ್ರೆ ಅವ್ರಿಗೆಲ್ಲ. ಓಕೆ. ಸೊ ಯಾರೆಲ್ಲ ವೆಡ್ಡಿಂಗ್ ಆನಿವರ್ಸರಿ ಹಾಗೆ ಬರ್ತ್ಡೇ ಆಚರಿಸ್ಕೊತಾ ಇದಾರೆ ಇವತ್ತು, ಸೊ ಅವ್ರಿಗೆಲ್ಲರಿಗೂ ಅಂಬಿಕಾ ಅವರ ಕಡೆಯಿಂದ
ಇದು ವೀಕೆಂಡ್ ಇದೆ 4th ಅವತ್ ಕಾಲ್ ಸಿಗುತ್ತೆ. ನಮ್ಮ ಅಕ್ಕರ್ದ 4ನೇ ತಾರೀಕು ವೆಡ್ಡಿಂಗ್ ಆನಿವರ್ಸರಿ ಇದೆ. ಅವತ್ ಅಕಸ್ಮಾತ್ ಲೈನ್ ಸಿಗ್ದೇನೆ ಇರ್ಬೋದು. ಇವತ್ತೇ ವಿಶ್ ಮಾಡ್ಬಿಡ್ತೀನಿ. ನಮ್ಮ ಅಕ್ಕ ದೊಡ್ಡಕ್ಕ ಅವರು, ನಾವ್ 8 ಜನ ನಮ್ಮ ಅಮ್ಮಂಗೆ. ಅದ್ರಲ್ಲಿ ದೊಡ್ಡಕ್ಕ ಅವ್ರದ್ದು ಈಗ 28ನೇ ವರ್ಷದ ಆನಿವರ್ಸರಿ. ಅವ್ರ ಹೆಸರು ತ್ರಿವೇಣಿ ಹನುಮಂತಪ್ಪ. ತ್ರಿವೇಣಿ ಆಗಿ ಹನುಮಂತಪ್ಪ ಅವರಿಗೆ ಅಂಬಿಕಾ ಅವರ ಕಡೆಯಿಂದ ಆನಿವರ್ಸರಿ ಶುಭಾಶಯಗಳು. ಓಕೆನಾ? ಹಾ ಮೇಡಮ್, ಅವತ್ತು ಕಾಲ್ ಮಾಡ್ತೀನಿ. ಓಕೆ, ಇವತ್ತು ಬಿಲೇಟೆಡ್ ಆಗಿ ಅಲ್ಲ ಅಡ್ವಾನ್ಸ್ ಆಗಿ ಹ್ಯಾಪಿ ವೆಡ್ಡಿಂಗ್ ಆನಿವರ್ಸರಿ ಅಕ್ಕ ಅಂಡ್ ಮಾವ. ಓಕೆ, ಅವರಿಗೆ ಅಡ್ವಾನ್ಸ್ ವಿಶೇಷ. ಅವತ್ತು ಕೂಡ ಖಂಡಿತವಾಗ್ಲೂ ಕರೆ ಮಾಡಿ. ಓಕೆನಾ? ಹಾ ಮೇಡಮ್. ಥ್ಯಾಂಕ್ ಯು ಸೋ ಮಚ್ ಅಂಬಿಕಾ ಅವರಿಗೆ. ಕಾರ್ಯಕ್ರಮಕ್ಕೆ ಕರೆ ಮಾಡ್ತೀರಿ. ಥ್ಯಾಂಕ್ ಯು, ಬಾಯ್ ಬಾಯ್. ಅಂಬಿಕಾ ಅವರು ಕೂಡ ತುಂಬ ಚೆನ್ನಾಗಿ ಟ್ರೈ ಮಾಡಿದ್ರು, ಸಾಕಷ್ಟು ಸಾಂಗ್ಸ್ಗಳನ್ನು ಹೇಳಿದರು. ಸೊ ನೀವು ಕೂಡ ಟ್ರೈ ಮಾಡ್ಬೋದು ಇವತ್ತಿನ ಒಂದು ವಿಷಯದ ಮೇಲೆ. ಸೊ ನೀವೆಲ್ಲ ಅಬ್ಸರ್ವ್ ಮಾಡಿರೋ ಥರ ಚಂದ್ರನ ಮೇಲೆ ಆಗಿರ್ಬೋದು, ಸೊ ಥರ ನಾನು ಇವತ್ತು ಹೇಳ್ತಾ ಇರೋ ಥರ ಕಣ್ಣಿನ ಮೇಲಾಗಿರ್ಬೋದು, ಸೊ ಹಾಗೆ ನೀರಿನ ಮೇಲಾಗಿರ್ಬೋದು, ಮಳೆಯ ಮೇಲಾಗಿರ್ಬೋದು, ಸಾಕಷ್ಟು ಹಾಡುಗಳಿದೆ ಅಂತಲೇ ಹೇಳ್ಬೋದು. ಇದೆಲ್ಲ ಒಂಥರ ಕಾಮನ್ ಟಾಪಿಕ್ಸು, ಕೆಲವೊಂದು ಹಾಡುಗಳು ಕೆಲವೊಂದು ಭಾವನೆಗಳನ್ನು ಒಂದು ಎಕ್ಸ್ಪ್ರೆಸ್ ಮಾಡೋದಕ್ಕೆ ಅಂತ ಹೇಳ್ಬೋದು. ಸೊ ಹಾಗಾಗಿ ತುಂಬ ಚೆನ್ನಾಗಿ ಹಾಡುಗಳನ್ನು ಬರೆದಿದ್ದಾರೆ, ಸಾಕಷ್ಟು ಹಾಡುಗಳಿದೆ. ನೀವು ಕೂಡ ಹಾಡುಗಳನ್ನು ಕೇಳ್ತಾ ಇದ್ದೀರಾ ಅಂತಂದರೆ ಇವತ್ತು ಅದನ್ನು ಕಾರ್ಯಕ್ರಮದಲ್ಲಿ ಖಂಡಿತವಾಗ್ಲೂ ಹಂಚ್ಕೋಬೋದು ನೀವು ಕೂಡ. ಬನ್ನಿ, ಇನ್ನೊಬ್ರು ಕಾಲರ್ ಇದ್ರೆ ಅವ್ರೇನು ಮಾತಾಡ್ತಾರೆ ಅಂತ ಕೇಳೋಣ. ಹಾಯ್, ಹಲೋ, ನಮಸ್ತೆ, ಗುಡ್ ಈವ್ನಿಂಗ್. ನಿಮ್ಮ ಹೆಸರು? ಕರೆ ಡಿಸ್ಕನೆಕ್ಟ್ ಆಗಿದೆ, ನೆಟ್ವರ್ಕ್ ಇಶ್ಯೂ ಅಂತ ಕಾಣಿಸುತ್ತೆ. ದಯವಿಟ್ಟು ನೆಟ್ವರ್ಕ್ ಇಡೋ ಕಡೆ ಬಂದು ನಿಂತ್ಕೊಂಡು ಮಾತಾಡಿ, ಆವಾಗ ನೀವು ಕೂಡ ಆರಾಮಾಗಿ ಮಾತಾಡ್ಬೋದು. ಹಾಗೆ ಇದನ್ನ ಟಾಪಿಕಲ್ಲಿ ನೀವು ಕೂಡ ಮಾತಾಡ್ಬೋದು. ನಿಮಗೆ ಸಾಕಷ್ಟು ಹಾಡುಗಳು ಗೊತ್ತಿತ್ತು ಅಂದರೆ, ಸೊ ಕಣ್ಣು ಅಂತ ಒಂದು ವರ್ಡನ್ನು ಇಟ್ಕೊಂಡು, ಸೊ ಆ ವರ್ಡ್ ಬರಬೇಕು, ಆ ಇಡೀ ಹಾಡಲ್ಲಾಗಿರ್ಬೋದು, ಎಲ್ಲೋ ಒಂದು ಕಡೆ ಆ ವರ್ಡ್ ಬರಬೇಕು. ಸೊ ಆ ಥರ ಹಾಡುಗಳನ್ನು ಹೇಳ್ತಾ ಹೋಗಬೇಕು. ನೋಡೋಣ ಯಾರು ಅತಿ ಹೆಚ್ಚು ಹಾಡುಗಳು ಹೇಳ್ತಾರೆ ಅಂತ. ಸೊ ಬನ್ನಿ, ಇನ್ನೊಬ್ರು ಕಾಲರ್ ಇದ್ದಾರೆ, ಅವ್ರ ಜೊತೆಗೆ ಮಾತಾಡೋಣ. ಹಾಯ್, ಹಲೋ, ನಮಸ್ತೆ, ಗುಡ್ ಈವ್ನಿಂಗ್. ನಿಮ್ಮ ಹೆಸರು? ಮೇಡಮ್, ಇನ್ನೊಂದು ಸ್ವಲ್ಪ ಫ್ಲಾಶ್ ಆಗೋ ಮೇಡಮ್ ಇವಾಗ ಕಣ್ಣಿನ ಬಗ್ಗೆ. ಓಕೆ, ಹೇಳಿ. ರಾಮಚಾರಿ ಕಣ್ಣಿನ ಬಿಸಿಯ ನೀರು ನೀಲಮ್ಮ, ಅದೊಂದು 100 ಕಣ್ಣು ಸಾಲದು ನಿನ್ನ ನೋಡಲು, 100 ಮಾತು ಬಣ್ಣಿಸಲು. ಅಂದರಮ್ಮ ಅಂದರು, ಪ್ರೀತಿ ಕಳೆದುಕೊಂಡರು, ಕಂಡು ಕಂಡು ಎಡವಿದರೆ, ತಿಳಿದು ತಿಳಿದು ದುಡುಕಿದರೆ, ಆ ಭಾಗ್ಯಕ್ಕೆ ಕಣ್ಣೇಕೆ? ಕಣ್ಣು ನೀನಮ್ಮ, ರೆಪ್ಪೆ ನಾನಮ್ಮ, ನಿನ್ನ ಕಣ್ಣೊರೆಸು ತಾಯಿ ನಾನಮ್ಮ. ತಬ್ಬಲಿಗೆ ಈ ತಬ್ಬಲಿಯ ತವರಿದೆಯ ಕಳುವೆಯ, ಕಣ್ಣಿನ ನೋಟಗಳು ಮಿಂಚಿನ ಬಾಣಗಳು, ಕಣ್ಣಿನ ಮಾತುಗಳು ಕವಿ ಬರೆಯದ ಕವಿತೆಗಳು, ಕಣ್ಣಿನ ಹಾಡುಗಳು ಕಿರುಕಿರುಗಿಸರಾಟಗಳು. ಇಂಥವರ ಕಣ್ಣಿನಲ್ಲಿ ನಾನು ಸೇರಿಕೊಳ್ಳಲೇ ಆಡಿಕೊಳ್ಳಲೇ. ಸೂರ್ಯ ಕಣ್ಣು ಹೊಡೆದ, ಕೈಲಿ ರೋಜ ಹಿಡಿದ, ಎಲ್ಲೆಲ್ಲಿ ನೋಡಲಿ ನಿನ್ನನ್ನೇ ಕಾಣುವೆ, ಕಣ್ಣಲ್ಲಿ ತುಂಬಿರುವೆ, ಮನದಲ್ಲಿ ಮನೆ ಮಾಡಿ ಹಾಡುವೆ. ಅಂಧಗಾರ ಅಳಿಮಯ್ಯ, ಚಂದ್ರನಂತೆ ನೀನಯ್ಯ, ನಿನ್ನ ಅಂದ ನೋಡೋಕೆ ಕಣ್ಣ ಕಯ್ಯ, ನನ್ನ ಮಗಳ ನೀಡೋಕೆ ಚಿಂತ ಕಯ್ಯ. ಹೆಣ್ಣೆಂದರೇನೆ ಸೌಂದರ್ಯವೇನು, ಕಣ್ಣಾರ ನಾ ಕಂಡೆನು, ನಯನ ಎಂತ ಚೆನ್ನ, ಅದರ ಎಂತ ಚೆನ್ನ, ಮಗವು ಎಂತ ಚೆನ್ನ, ನಗುವು ಎಂತ ಚೆನ್ನ, ಇಂಥ ಅಂದ ಇಂಥ ಚಂದ ಎಲ್ಲೂ ಕಾಣೇನಾ. ಇಷ್ಟು ಮತ್ತೆ ಫ್ಲಾಶ್ ಆಗೋ ಮೇಡಮ್. ವಾವ್, ಸೂಪರ್. ಇಷ್ಟೊಂದು ಹಾಡುಗಳು ಕಣ್ಣಲ್ಲಿದೆ ಅಂತ ನಮಗೆ ಗೊತ್ತೇ ಇರ್ಲಿಲ್ಲ ಮಂಜುಳಾ ಅವರೇ. ಎಲ್ಲಿಂದ ತಗೊಂಡ್ ಬಂದ್ರಿ ಹಾಡುಗಳನ್ನ? ನೆನ್ಪು ಮಾಡ್ಕೊಂಡು ನೀವೇ ಹೇಳಿದ್ದ? ಇವಾಗ ನೆನ್ಪು ಮಾಡ್ಕೊಂಡೆ, ಮತ್ತೆ ಕಾಲ್ ಡಿಸ್ಕನೆಕ್ಟ್ ಮಾಡಿದ್ಮೇಲೆ. ಓಕೆ, ಮತ್ತೆ ನೆನ್ಪು ಮಾಡ್ಕೊಂಡು ಇಷ್ಟೇ ಹೇಳಿದ್ರಿ? ಹಾ ಮೇಡಮ್. ಓಕೆ, ಸೊ ನಿಮ್ ಕಡೆಯಿಂದ ಇವತ್ತಿದ್ರೆ ವಚನಗಳು ಏನಾರು ಇದೆಯಾ? ವಚನಗಳು ಅಂತಂದ್ರೆ, ತನು ನಿಮ್ಮದೆಂದು ಬಳಿಕ ನನಗೆ ಬೇರೆ ತನುವಿಲ್ಲ, ಮನ ನಿಮ್ಮದೆಂದು ಬಳಿಕ ನನಗೆ ಬೇರೆ ಮನವಿಲ್ಲ, ಧನ ನಿಮ್ಮದೆಂದ ಬಳಿಕ ನನಗೆ ಬೇರೆ ಧನವಿಲ್ಲ, ಇಂತಿ ತ್ರಿವಿಧವು ನಿಮ್ಮದೆಂದು ಅರಿತ ಬಳಿಕ ನನಗೆ ಬೇರೆ ವಿಚಾರ ಉಂಟೆ,
ಎನ್ನ ಕಾಯವ ದಂಡಿಗೆಯ ಮಾಡಯ್ಯ, ಹಾ ಎನ್ನ ಶಿರವ ಸೋರೆಯ ಮಾಡಯ್ಯ, ಹಾ ಎನ್ನ ನರವ ತಂತಿಯ ಮಾಡಯ್ಯ, ಹಾ ಎನ್ನ ಬೆರಳ ಕಡ್ಡಿಯ ಮಾಡಯ್ಯ, ಬತ್ತೀಸ ರಾಗವ ಹಾಡಯ್ಯ, ಉರದಲೊತ್ತಿ ಬಾರಿಸು ಕೂಡಲ ಸಂಗಮಗೆ. ಇದರರ್ಥ ಇದರ್ಥ ಅಂದ್ರೆ ಎನ್ನ ಕಾಯವ ದಂಡಿಗೆಯ ಮಾಡಯ್ಯ ಅಂದ್ರೆ ಈ ದೇಹವನ್ನು ಸಂಗೀತ ಸಾಧನವನ್ನಾಗಿ ಮಾಡು. ಓಕೆ. ಎನ್ನ ಕಾಯವ ಎನ್ನ ನರವ ತಂತಿಯ ಮಾಡಯ್ಯ, ನರವನ್ನು ತಂತಿಯನ್ನಾಗಿ ಮೀಟ್ಬೇಕು. ಎನ್ನ ಬೆರಳನ್ನು ಕಡ್ಡಿಯನ್ನಾಗಿ ಮೀಟಿ, ಬತ್ತೀಸ್ ಅಂದ್ರೆ 32 ರಾಗವನ್ನು ಆಡಿಸು, ನನ್ನ ದೇಹವನ್ನೇ ಒಂದು ವೀಣೆಯನ್ನಾಗಿ ಮಾಡಿಕೊಂಡು ಅಂತ ಸಮರ್ಪಿಸಿಕೊಂಡು ಹೇಳಬೇಕು ಕೂಡಲ ಸಂಗಮ ದೇವರು. ಥ್ಯಾಂಕ್ ಯು ಸೊ ಮಚ್. ಹೀಗೆ ನಮ್ಮ ಜೊತೆ ಎಲ್ಲ ನಿಮ್ಮ ಇನ್ಫಾರ್ಮೇಷನ್ಗಳಾಗಿರ್ಬೋದು, ವ್ಯಸನಗಳನ್ನಾಗಿರ್ಬೋದು ಎಲ್ಲ ಹಂಚ್ಕೋತಾ ಇರಿ ಮಂಜುಳಾ ಅವರೇ. ಹಾಗೆ ಕಾರ್ಯಕ್ರಮಕ್ಕೆ ಕರೆ ಮಾಡ್ತೀರಿ, ಓಕೆನಾ? ಥ್ಯಾಂಕ್ ಯು, ಬಾಯ್. ಸೊ ಅವರು ಕೂಡ ಅವರ ವಚನವನ್ನು ಹಂಚಿಕೊಂಡು ತುಂಬ ಚೆನ್ನಾಗಿ ಅರ್ಥವನ್ನು ಕೂಡ ಎಕ್ಸ್ಪ್ಲೇನ್ ಮಾಡಿದ್ರು. ಅದ್ರ ಜೊತೆಗೆ ಸಾಕಷ್ಟು ಕಣ್ಣು ಅಂತ ಒಂದು ಶಬ್ದ ಬರುವಂಥ ಹಾಡುಗಳನ್ನು ಕೂಡ ಅವ್ರು ಹೇಳಿದರು. ಸೊ ನೀವು ಕೂಡ ಅದನ್ನು ಟ್ರೈ ಮಾಡ್ಬೋದು. ಸಾಕಷ್ಟು ಹಾಡುಗಳಿದೆ ಅಂತ ಹೇಳ್ಬೋದು, ನೀವು ಕೂಡ ಟ್ರೈ ಮಾಡ್ಬೋದು. ನೀವು ಕೇಳಿರೋಂಥ ಹಾಡುಗಳ ಹೆಸರನ್ನು ಹೇಳ್ತಾ ಹೋಗ್ಬೋದು. ಮಿಸ್ ಆಗಿರೋಂಥ ಸಾಂಗ್ಸ್ ಇನ್ನೂ ಕೂಡ ತುಂಬ ಇದೆ. ಸೊ ನೀವೆಲ್ಲ ಅದನ್ನು ನೆನೆಸ್ಕೊಂಡು ನಿಮಗೆ ನೆನಪಾದರೆ ನೀವು ಅದನ್ನು ಕೂಡ ಹೇಳ್ಬೋದು. ಬನ್ನಿ, ಇನ್ನೊಬ್ರು ಕಾಲರ್ ಇದ್ರೆ ಅವ್ರ ಮಾತಾಡೋಣ. ನಮಸ್ತೆ, ಗುಡ್ ಈವ್ನಿಂಗ್. ಹೇಳಿ ವಿನಯ್ ಕುಮಾರ್ ಅವರೇ. ಎಸ್, ನಮಸ್ತೆ. ಆರಾಮಿದ್ದೀನಿ, ನೀವು? ಓಕೆ. ಸೊ ನಿಮ್ಮ ತಾಯಿಯವರು ಆರಾಮಿದ್ದಾರಾ? ಓಕೆ. ಸೊ ಇದನ್ನ ಟಾಪಿಕ್ ಏನಂತ ಗೊತ್ತಾಯ್ತಾ ನಿಮಗೆ? ಹೌದು, ಟ್ರೈ ಮಾಡ್ತೀರಾ? ಓಕೆ, ಹೇಳಿ. ಗಿರ ಕಣ್ಣುಗಳ ಸರದಾರ, ಓಕೆ. ಸುಮ್ಮನೆ ಯಾಕೆ ಬಂದೆ ಕಣ್ಣ ಮುಂದೆ, ಓಕೆ. ನಿನ್ನ ಕಂಗಳ ಬೆನ್ನಿಗಳು, ಅಷ್ಟೇ ಮೇಡಮ್ ಗೊತ್ತಿರೋದು. ಓಕೆ. ಕಣ್ಣಿನಲ್ಲಿ ಕಣ್ಣು ಕಲೆತಾಗ, ಓಕೆ. ಯಾರೋ ಕಣ್ಣಿಟ್ಟು ಅಷ್ಟೇ ಮೇಡಮ್. ಓಕೆ. ನಯನ ಮಿಲನ, ಓಕೆ. ಅದೇ ಕಣ್ಣು ಬೇಟೆಯಾಡುತ್ತಿದೆ, ಹಾ. ಕಲ್ಲೇಟಿಗಿಂತ ಕಣ್ಣು ನಿನ್ನೇಟು ಜೋರಾಗಿ. ಓಕೆ. ಸೊ ಇಷ್ಟು ಹಾಡುಗಳು ನಿಮಗೆ ಗೊತ್ತಾಗಿದೆ? ಹಾ ಮೇಡಮ್. ಓಕೆ, ಸೂಪರ್. ಹೇಳಿ, ಯಾರಿಗಾದ್ರು ಶುಭ ತಿಳಿಸಬೇಕಿತ್ತ ಇವತ್ತು? ನಮ್ಮ ಫ್ಯಾಮಿಲಿಗೂ ನಿಮ್ಮ ಫ್ಯಾಮಿಲಿಗೂ ಗುಡ್ ಡೇ ಮೇಡಮ್. ಥ್ಯಾಂಕ್ ಯು ಸೊ ಮಚ್. ಸೊ ನಿಮಗೂ ಕೂಡ ನಿಮ್ಮ ಕುಟುಂಬದವರೆಲ್ಲರಿಗೂ ಕೂಡ ಇವತ್ತು ಶುಭ ಸಂಜೆ, ಓಕೆನಾ? ಓಕೆ ಮೇಡಮ್, ಥ್ಯಾಂಕ್ ಯು ಮೇಡಮ್. ಥ್ಯಾಂಕ್ ಯು ಸೋ ಮಚ್. ಈ ಕಾರ್ಯಕ್ರಮ ಕರೆ ಮಾಡ್ತೀರಿ. ಬಾಯ್. ಸರ್ ಕೂಡ ಚೆನ್ನಾಗಿ ಟ್ರೈ ಮಾಡಿದ್ರು. ಸೊ ನೀವು ಕೂಡ ಟ್ರೈ ಮಾಡ್ಬೋದು. ಸಾಕಷ್ಟು ಹಾಡುಗಳಲ್ಲಿ ಕಣ್ಣು ಅಂತ ಒಂದು ಶಬ್ದ ಬರುತ್ತೆ. ಸೊ ಕಣ್ಣು ಯಾವ್ದಾರ ಅಂತಂದರೆ ನಮ್ಮ ಮುಖದ ಒಂದು ಕನ್ನಡಿ ಅಂತಲೇ ಹೇಳ್ಬೋದು. ಸೊ ನಮಗೇನೆಲ್ಲ ಭಾವನೆಗಳು ಬರ್ತಾ ಇರುತ್ತೆ, ಬೇಜಾರಾಗ್ತಿರುತ್ತೆ, ಖುಷಿ ಆಗ್ತಿರುತ್ತೆ, ನರ್ವಸ್ ಆಗ್ತಿರ್ತೀವಿ, ಸೊ ಎಲ್ಲ ಸಿಟ್ಟು ಬರ್ತಿರುತ್ತೆ. ಸೊ ಎಲ್ಲ ನಮ್ಮ ಕಣ್ಣಲ್ಲಿ ಕಾಣುತ್ತೆ ಅಂತಲೇ ಹೇಳ್ಬೋದು. ಸೊ ಆ ಒಂದು ಭಾವನೆಗಳನ್ನ ಒಂದು ಸೆಂಟರಾಗಿ ಇಟ್ಕೊಂಡು ಸಾಕಷ್ಟು ಹಾಡುಗಳನ್ನು ಬರೆದಿದ್ದಾರೆ. ಸೊ ಹಾಡುಗಳಲ್ಲಿ ಬೇರೆ ಬೇರೆ ಅರ್ಥಗಳೆಲ್ಲ ಇದ್ದಾವೆ. ಸೊ ನೀವು ಕೂಡ ಹಾಡುಗಳನ್ನ ನೆನೆಸ್ಕೋತಾ ಇದ್ದರೆ, ನಿಮಗೂ ಕೂಡ ಹಾಡುಗಳು ನೆನಪಾಗ್ತಾ ಇತ್ತು ಅಂದರೆ ಆ ಹಾಡುಗಳ ಹೆಸರನ್ನ ಹೇಳ್ತಾ ಹೋಗ್ಬೋದು. ಸೊ ನೀವು ಕೂಡ ಟ್ರೈ ಮಾಡ್ಬೋದು. ಸಾಕಷ್ಟು ಹಾಡುಗಳಿದೆ ಅಂತಲೇ ಹೇಳ್ಬೋದು. ಮಂಜುಳವ್ರು ಹೇಳಿದಾಗೆ ಗೊತ್ತಾಗಿದ್ದು. ಸೊ ಹಳೆ ಹಾಡುಗಳು ಕೂಡ ಸಾಕಷ್ಟಿದೆ ಅಂತ. ಸೊ ಹೊಸದಾಗಿ ನೋಡ್ತಾ ಬಂದ್ವಿ ಅಂದರೆ ನಾವು ಹೊಸದಾಗಿ ಬಂದಿರುವಂಥ ಹಾಡುಗಳು ಕೂಡ ಸಾಕಷ್ಟಿದೆ. ಆಲ್ಮೋಸ್ಟ್ ಈ 2000 ಮೇಲೆ ಬಂದಿರುವಂಥ ಹಾಡುಗಳಲ್ಲಿ ಕೂಡ ನಾವು ಕಣ್ಣು ಅನ್ನೋ ಶಬ್ದವನ್ನು ಸಾಕಷ್ಟು ಬಳಕೆ ಮಾಡಿದ್ದಾರೆ. ಸೊ ನೀವು ಕೂಡ ಆ ರೀತಿಯ ಒಂದು ಶಬ್ದವನ್ನು ನೆನೆಸ್ಕೊಂಡು, ಆ ಹಾಡನ್ನು ನೆನೆಸ್ಕೊಂಡು ಇವತ್ತು ಇದನ್ನು ಟ್ರೈ ಮಾಡ್ಬೋದು. ಒಂದು ಡಿಫ್ರೆಂಟ್ ಆಗಿರುವಂಥ ಟಾಸ್ಕನ್ನು ಕೊಟ್ವಿ. ಯೂಶುವಲ್ ಆಗಿ ಯಾವಾಗಲೂ ಯಾರು ಫಿಲ್ಮ್ಸ್ ಹೆಸರನ್ನ ಕೇಳ್ತಾ ಇದ್ವಿ, ಯಾವ್ದಾರ ಒಬ್ಬ ವ್ಯಕ್ತಿದು ಫಿಲ್ಮ್ಸ್ ಹೆಸರನ್ನ ಕೇಳ್ತಾ ಇದ್ವಿ. ಸೊ ಇವತ್ತು ಸ್ವಲ್ಪ ಡಿಫ್ರೆಂಟ್ ಆಗಿರಲಿ ಅಂತ ಈ ಒಂದು ಟಾಪಿಕನ್ನು ಚೂಸ್ ಮಾಡಿದೆ. ಸೊ ನಿಮಗೂ ಕೂಡ ಇವು ಇಷ್ಟ ಆಗಿದೆ ಅಂತ ಭಾವಿಸ್ತಾ ಇದ್ದೀನಿ. ಸೊ ಸಾಕಷ್ಟು ನೆನೆಸ್ಕೋತಾ ಇರಿ. ಸೊ ಏನೆಲ್ಲ ಹಾಡುಗಳಿದೆ ಕಣ್ಣು ಅಂತ ಒಂದು ಶಬ್ದದ ಮೇಲೆ ಅಂತ ನೀವು ಕೂಡ ನೆನೆಸ್ಕೋಬಹುದು. ಹಾಗೆ ಇವತ್ತು ಅದನ್ನು ಹೇಳೋಕೆ ಟ್ರೈ ಮಾಡಬಹುದು. ಅದರ ಜೊತೆಗೆ ನಿಮ್ಮ ಫೇವ್ರೆಟ್ ಸಾಂಗ್ ಏನು? ಸೊ ನಿಮಗೆ ಒಂದು ಸ್ಪೆಷಲ್ ಸಾಂಗ್ ಇದೆಯಾ? ನಿಮಗೆ ಒಂದು ಗೋ ಟು ಗೋ ಅಂತ ಒಬ್ಬರಿಗೆ ಸಾಂಗ್ ಇರುತ್ತೆ, ಅಂದರೆ ಲೂಪಲ್ಲೆಲ್ಲ ಕೇಳ್ತಾ ಇರ್ತೀವಿ. ಹಾಗೆ ಎಷ್ಟು ಸಲ ಕೇಳಿದ್ರೆ ಒಂದು ಸಾಂಗ್ ಬೋರ್ ಆಗ್ತಾನೆ ಇರಲ್ಲ. ಸೊ ನಿಮಗೆ ಆ ರೀತಿ ಅದರ ಸಾಂಗ್ ಇತ್ತು ಅಂದರೆ ಅದ್ರ ಬಗ್ಗೆ ಕೂಡ ಮಾತಾಡ್ಬೋದು. ಹಾಗೆ ನೀವು ಕೂಡ ಹಾಡು ಹೇಳ್ತೀರಾ ಅಂತಂದರೆ ಇವತ್ತಿನ ಕಾರ್ಯಕ್ರಮದಲ್ಲಿ ನೀವು ಕೂಡ ನಿಮ್ಮ ಹಾಡನ್ನು, ನಿಮ್ಮ ಒಂದು ಪ್ರತಿಭೆಯನ್ನು ಪ್ರದರ್ಶಿಸ್ಬೋದು ಅಂತ ಹೇಳ್ತಾ, ಸೊ ಇನ್ನೊಂದು ನಿಮಗೋಸ್ಕರ ಸೂಪರ್ ಆಗಿರೋ ಹಾಡು ಕಾಯ್ತಾ ಇದೆ. ಅದನ್ನು ನೋಡಿಕೊಂಡು ಬೇಗ ವಾಪಸ್ ಬನ್ನಿ. ಎಸ್, ವೆಲ್ಕಮ್ ಬ್ಯಾಕ್. ಕಣ್ಣು ಅನ್ನೋ ಒಂದು ಶಬ್ದ ಬರುವಂಥ ಹಾಡುಗಳನ್ನು ಹೇಳ್ತಾ ಹೋಗಬೇಕು. ನೋಡೋಣ ಇವತ್ತು ಯಾರೆಲ್ಲ ಹೇಳ್ತಾರೆ ಅಂತ. ಸಾಕಷ್ಟು ಕಾಲೇಜಲ್ಲಿ ಏನೇನೆಲ್ಲ ಕಾಲ್ ಮಾಡಿದ್ರು. ಸೊ ಅವರೆಲ್ಲ ಚೆನ್ನಾಗಿರೋ ಹಾಡುಗಳನ್ನೇ ಹೇಳಿದ್ರು. ಸೊ ನೀವು ಕೂಡ ಅದನ್ನು ಟ್ರೈ ಮಾಡ್ಬೋದು. ಬನ್ನಿ, ಇನ್ನೊಬ್ರು ಕಾಲರ್ ಇದ್ದಾರೆ, ಅವ್ರ ಜೊತೆಗೆ ಮಾತಾಡೋಣ. ಹಾಯ್, ಹಲೋ, ನಮಸ್ತೆ, ಗುಡ್ ಈವ್ನಿಂಗ್. ನಿಮ್ಮ ಹೆಸರು? ಹಲೋ, ನಮಸ್ತೆ ಕಾವ್ಯ. ಎಲ್ಲಿ ಕರೆ ಮಾಡ್ತಿದ್ದೀರಾ? ಹಲೋ, ಕೇಳಿಸ್ತಾ ಇದೆಯಾ ಕಾವ್ಯ? ಎಲ್ಲಿಂದ ಕರೆ ಮಾಡ್ತಿದ್ದೀರಾ? ಓಕೆ. ಏನ್ ಮಾಡ್ಕೊಂಡಿರೋದು ನೀವು? ಡಿಗ್ರಿ. ಏನ್ ಡಿಗ್ರಿ ಓದ್ತಾ ಇರೋದು ನೀವು? ಹಲೋ, ಯಾವ ಡಿಗ್ರಿ ಓದ್ತಾ ಇದ್ದೀರಾ? BA, BCom, BSc? ಸ್ಪೀಕರ್ ಫೋನ್ ಆಫ್ ಮಾಡಿ ಮಾತಾಡಿ. ಓಕೆ, ಹೇಳಿ. ಹಲೋ, BSc ಓದ್ತಾ ಇದ್ದೀರಾ? ಏನ್ ತಗೊಂಡಿರೋದು ನೀವು ಸೈನ್ಸ್ ಅಲ್ಲಿ?
ಹಲೋ, ತುಂಬ ಡಿಸ್ಟರ್ಬೆನ್ಸ್ ಇದೆಯಾ? ಸ್ಪೀಕರ್ ಆಫ್ ಮಾಡಿದ್ದೀರಾ? ಓಕೆ. ಸೊ ಇದನ್ನ ಟಾಪಿಕ್ ಏನಂತ ನಿಮಗೆ ಗೊತ್ತಾಯ್ತಾ? ನೆಟ್ವರ್ಕ್ ಇಶ್ಯೂ ಅಂತ ಕಾಣಿಸುತ್ತೆ. ಅವರಿಗೆ ನಾವು ಮಾತಾಡ್ತಾ ಇರೋದು ಸರಿಯಾಗಿ ಕೇಳಿಸ್ತಾ ಇರಲಿಲ್ಲ. ದಯವಿಟ್ಟು ನೆಟ್ವರ್ಕ್ ಚೆನ್ನಾಗಿ ಸಿಗೋ ಕಡೆ ಬಂದು ನಿಂತ್ಕೊಂಡು ಮಾತಾಡಿ. ಇವಾಗ ನೀವು ಕೂಡ ಆರಾಮಾಗಿ ಮಾತಾಡ್ಬೋದು. ಕೆಲವೊಂದ್ಸಲ ಲೌಡ್ ಸ್ಪೀಕರ್ ಆನ್ ಆಗಿದ್ದಾಗ ಕೂಡ ತುಂಬ ಡಿಸ್ಟರ್ಬೆನ್ಸ್ ಕೇಳಿಸ್ತಾ ಇರುತ್ತೆ. ಸೊ ಮೈಕ್ ತುಂಬ ಒಂದು ಸೆನ್ಸಿಟಿವ್ ಇರುತ್ತೆ ಅಂತಲೇ ಹೇಳ್ಬೋದು. ಸೊ ಹೊರಗಿನ ನಾಯ್ಸ್ ಎಲ್ಲ ತುಂಬ ಕೇಳಿಸ್ತಾ ಇರುತ್ತೆ, ಅವಾಗ ಡಿಸ್ಟರ್ಬೆನ್ಸ್ ಆಗುತ್ತೆ. ಸೊ ಆ ರೀತಿ ಆಗಬಾರ್ದು ಅಂದರೆ ಫೋನಿನ ಸ್ಪೀಕರ್ ಕೂಡ ಆಫ್ ಮಾಡಿ ಮಾತಾಡಿ. ಹಾಗೆ ನೆಟ್ವರ್ಕ್ ಇರೋ ಕಡೆ ಬಂದು ನಿಂತ್ಕೊಂಡು ಮಾತಾಡಿ. ಅವಾಗ ನೀವು ಕೂಡ ಆರಾಮಾಗಿ ಮಾತಾಡ್ಬೋದು. ಬನ್ನಿ, ಇನ್ನೊಬ್ರು ಕಾಲರ್ ಇದ್ದಾರೆ, ಅವ್ರ ಜೊತೆಗೆ ಮಾತಾಡೋಣ. ಹಾಯ್, ಹಲೋ, ನಮಸ್ತೆ, ಗುಡ್ ಈವ್ನಿಂಗ್. ನಿಮ್ಮ ಹೆಸರು? ನಮಸ್ತೆ ಕುಮಾರ್ ಅವರೇ, ಎಲ್ಲಿಂದ ಕರೆ ಮಾಡ್ತಿದ್ದೀರಾ? ನಾವು ದಾವಣಗೆರೆಯಿಂದನೇ ಕರೆ ಮಾಡ್ತಿದ್ದೀವಿ. ಹೇಳಿ, ಏನ್ ಮಾಡ್ಕೊಂಡಿದ್ದೀರಾ ಕುಮಾರ್ ಅವರೇ? ನಾವು ಸಾಫ್ಟ್ವೇರ್ ಇಂಜಿನಿಯರ್, ಬೆಂಗಳೂರಲ್ಲಿ ವರ್ಕ್ ಮಾಡ್ತಾ ಇರೋದು. ಓಕೆ. ಸೊ ಯಾವ ಕಂಪ್ನಿಲಿ ವರ್ಕ್ ಮಾಡ್ತಿರೋದು ನೀವು? ನಾವು ಎಂಫೋಸಿಸ್. ಓಕೆ, ಸೂಪರ್. ಸೊ ಇವಾಗ ರಜಕ್ ಅಂತ ಬಂದಿದ್ದೀರಾ ಅಥವಾ ವರ್ಕ್ ಫ್ರಮ್ ಹೋಮ್ ಮಾಡ್ತಾ ಇದ್ದೀರಾ? ಇಲ್ಲ ಮೇಡಮ್, ನಮ್ಗೆ ನಮ್ಮ ಫ್ರೆಂಡ್ ಮದುವೆ ಐತಿ ಇವತ್ತು. ನಾವು ಆಕ್ಚುಲಿ ಶಿವಮೊಗ್ಗದವರು. ಓಕೆ. ಸೊ ಇವತ್ತು ಮದುವೆ ಆಗೋಯ್ತಾ ಅವ್ರದ್ದು? ಸಾರಿ. ಸೊ ಇವತ್ತು ಅವ್ರದ್ದು ಮದುವೆ ಮುಗೀತಾ? ಹಾ, ಮುಗೀತು ಮೇಡಮ್. ಸೊ ವಿಶ್ ಮಾಡಿ ಅವರಿಗೆ ಮದುವೆ ಆಗಿರೋದಕ್ಕೆ. ಓಕೆ, ಹ್ಯಾಪಿ ಮ್ಯಾರಿಡ್ ಲೈಫ್ ಶಿವರಾಜ್ ಹಾಗೂ ಶಿವರಾಜ್ ಹಾಗೂ ಲಕ್ಷ್ಮಿ. ಓಕೆ, ಸೂಪರ್. ಸೊ ಇದನ್ನ ಟಾಪಿಕ್ ಏನಂತ ಗೊತ್ತಾಯ್ತಾ ನಿಮ್ಗೆ? ಏನ್ ಮೇಡಮ್, ಗೊತ್ತಾಗಿಲ್ಲ. ಇವತ್ತಿನ ಟಾಪಿಕ್ ಬಂದ್ಬಿಟ್ಟು, ಸೊ ಎಷ್ಟೊಂದು ಹಾಡುಗಳಿದೆ ನಮ್ಮ ಒಂದು ಸ್ಯಾಂಡಲ್ವುಡ್ ಅಲ್ಲಿ, ಕನ್ನಡ ಇಂಡಸ್ಟ್ರಿಯಲ್ಲಿ. ಸೊ ಹಾಡುಗಳಲ್ಲೆಲ್ಲ ಕಣ್ಣು ಅಂತ ಒಂದು ಶಬ್ದ ಬರಬೇಕು. ಆ ರೀತಿಯಾದಂತ ಹಾಡುಗಳ ಹೆಸರನ್ನ ಹೇಳಬೇಕು. ಟ್ರೈ ಮಾಡ್ತೀರಾ? ಕಣ್ಣು ಅಂತ ಹೆಸರು ಬರ್ಬೇಕು. ಹೌದು, ಕಣ್ಣು ಅನ್ನೋ ಶಬ್ದ ಬಂದಿರ್ಬೇಕು ಆ ಹಾಡಲ್ಲಿ. ಮಾರಿ ಕಣ್ಣು ಹೊರಿಮೆಗೆ ಕಣ್ಣ ಸಲಿಗೆ. ಓಕೆ. ಗಂಟಿನ ಭಾಷೆ ತಿಳಿಯುವುದೇ. ಓಕೆ. ನೆಕ್ಸ್ಟ್ ಅಷ್ಟೇ ಮೇಡಮ್. ಕಣ್ಣ ಸಲಿಗೆ. ಓಕೆ. ಓಕೆ, ಸೂಪರ್. ತುಂಬಾ ಚೆನ್ನಾಗಿ ಟ್ರೈ ಮಾಡಿದ್ರಿ. ಹೇಳಿ, ಮತ್ತೆ ಯಾರಿಗಾರು ಶುಭಾಶಯ ತಿಳಿಸ್ಬೇಕಿತ್ತ? ಮೇಡಮ್, ನೀವು ತುಂಬಾ ಚೆನ್ನಾಗಿದ್ದೀರಾ. ಥ್ಯಾಂಕ್ ಯು ಸೋ ಮಚ್. ಯಾರಿಗಾರು ಶುಭಾಶಯ ತಲುಪಿಸ್ಬೇಕಿತ್ತಾ? ಸಾರಿ ಮೇಡಮ್, ಗೊತ್ತಾಗಿಲ್ಲ. ಯಾರಿಗಾದ್ರೂ ಶುಭಾಶಯ ತಲುಪಿಸ್ಬೇಕಿತ್ತಾ? ಫ್ರೆಂಡ್ಗೆ ವಿಶ್ ಮಾಡಿದೆ. ಓಕೆ, ಥ್ಯಾಂಕ್ ಯು ಸೋ ಮಚ್. ಹೀಗೆ ಕಾರ್ಯಕ್ರಮಕ್ಕೆ ಕರೆ ಮಾಡ್ತೀರಿ. ಓಕೆ ಮೇಡಮ್, ಥ್ಯಾಂಕ್ ಯು. ಸರ್ ಕೂಡ ಟ್ರೈ ಮಾಡಿದ್ರೆ 4 ಹಾಡುಗಳನ್ನ ಹೇಳಿದ್ರು. ಕಣ್ಣು ಅಂತ ಒಂದು ಶಬ್ದ ಬರಬೇಕು, ಆ ಶಬ್ದ ಬರಬೇಕು. ಆಗ ಇಡೀ ಹಾಡಲ್ಲಿ ಎಲ್ಲೋ ಒಂದು ಕಡೆ ಆ ಶಬ್ದ ಬಂದಿರಬೇಕು. ಸೊ ಆ ಹಾಡನ್ನ ನೀವು ಕೂಡ ಹೇಳ್ಬೋದು, ಅದನ್ನ ಟ್ರೈ ಮಾಡ್ಬೋದು ಹೇಳೋದಕ್ಕೆ. ಸೊ ಬನ್ನಿ, ಇನ್ನೊಬ್ರು ಕಾಲರ್ ಇದ್ದಾರೆ, ಅವ್ರ ಜೊತೆಗೆ ಮಾತಾಡೋಣ. ಹಾಯ್, ಹಲೋ, ನಮಸ್ತೆ, ಗುಡ್ ಈವ್ನಿಂಗ್. ನಿಮ್ಮ ಹೆಸರು? ನಮಸ್ತೆ, ಗುಡ್ ಈವ್ನಿಂಗ್. ನಿಮ್ಮ ಹೆಸರು? ವಿನಯ್ ಅಂತೇಳಿ. ನಮಸ್ತೆ ವಿನಯ್ ಅವರು, ಎಲ್ಲಿಂದ ಕರೆ ಮಾಡ್ತಿದ್ದೀರಾ? ದಾವಣಗೆರೆ. ಓಕೆ, ಏನು ಮಾಡ್ಕೊಂಡಿದ್ದೀರಾ? ನಾನು ಪ್ರೈವೇಟ್ ಕಂಪ್ನಿಯಲ್ಲಿ ಏರಿಯಾ ಮ್ಯಾನೇಜರ್ ಆಗಿದ್ದೀನಿ. ಯಾವ ಕಂಪ್ನಿ, ಏನು ವರ್ಕಲ್ಲಿದ್ದೀರಾ? ಏರಿಯಾ ಮ್ಯಾನೇಜರ್ ಅಲ್ಲಿದ್ದೀನಿ. ಓಕೆ, ಸೂಪರ್. ಸೊ ಇದನ್ನ ಟಾಪಿಕ್ ಏನಂತ ಗೊತ್ತಾಯ್ತಾ ನಿಮಗೆ? ಟಾಪಿಕ್ ಗೊತ್ತಾಗಲಿಲ್ಲ ಮೇಡಮ್. ಸೊ ಕನ್ನಡ ಇಂಡಸ್ಟ್ರಿಯಲ್ಲಿ ಸಾಕಷ್ಟು ಹಾಡುಗಳಿದೆ. ಆ ಹಾಡುಗಳಲ್ಲಿ ಕಣ್ಣು ಅಂತ ಒಂದು ಶಬ್ದ ಬಂದಿರಬೇಕು. ಆ ಥರದ ಹಾಡುಗಳು ಸಾಕಷ್ಟಿದೆ. ಸೊ ನೀವು ಕೂಡ ಅದ್ರ ಹೆಸರನ್ನ ಹೇಳ್ತಾ ಹೋಗ್ಬೇಕು. ಕಣ್ಣ ಸಲಿಗೆ. ಓಕೆ. ನೆಕ್ಸ್ಟ್ ಗೊತ್ತಾಗ್ತಿಲ್ಲ ಮೇಡಮ್. ಸಡನ್ ನೆನಪಾಗ್ತಾ ಇಲ್ಲ? ಸಡನ್ ನೆನಪಾಗ್ತಿಲ್ಲ. ಓಕೆ. ಸೊ ಹೇಳಿ, ಯಾರಿಗಾರು ಶುಭಾಶಯ ತಿಳಿಸ್ಬೇಕಿತ್ತ ಇವತ್ತು? ಇವತ್ತು ಯಾರ್ಯಾರು ಹುಟ್ಟುಹಬ್ಬ ಆಚರಿಸ್ಕೊಂತ ಎಲ್ಲರಿಗೂ ಹುಟ್ಟುಹಬ್ಬದ ಶುಭಾಶಯಗಳು. ಓಕೆ. ಸೊ ಇವತ್ತು ಯಾರೆಲ್ಲ ಹುಟ್ಟುಹಬ್ಬ ಆಚರಿಸ್ಕೋತಾರೋ ಎಲ್ಲರಿಗೂ ಕೂಡ ನಿಮ್ಮ ಕಡೆಯಿಂದ ಹುಟ್ಟುಹಬ್ಬದ ಹಾರ್ದಿಕ ಶುಭಾಶಯಗಳು. ಓಕೆನಾ? ಓಕೆ ಮೇಡಮ್, ಥ್ಯಾಂಕ್ ಯು. ನಿಮಗೂ ಕೂಡ ಕರೆ ಮಾಡಿದ್ದಕ್ಕೆ ಶುಭ ಸಂಜೆ. ಹಾಗೆ ನಿಮ್ಮ ಕಾರ್ಯಕ್ರಮ ನೋಡ್ತಾ ಇರೋ ಎಲ್ಲರೂ ಕೂಡ, ನಿಮ್ಮ ಫ್ಯಾಮಿಲಿಯವರೆಲ್ಲರಿಗೂ ಕೂಡ ಇವತ್ತು ಶುಭ ಸಂಜೆ. ಓಕೆನಾ? ಓಕೆ, ಥ್ಯಾಂಕ್ ಯು ಮೇಡಮ್. ಥ್ಯಾಂಕ್ ಯು ಸೋ ಮಚ್. ಹೀಗೆ ಕಾರ್ಯಕ್ರಮಕ್ಕೆ ಕರೆ ಮಾಡ್ತೀರಿ. ಓಕೆ. ಎಸ್, ನೀವು ಕೂಡ ಕಾರ್ಯಕ್ರಮಕ್ಕೆ ಕರೆ ಮಾಡ್ಬೋದು. ಯಾರಿಗಾದ್ರೂ ಶುಭವನ್ನ ಕೋರಬೇಕು ಅಂತಿದ್ರೆ, ಯಾರಿಗಾದ್ರೂ ಶುಭಾಶಯವನ್ನು ತಲುಪಿಸಬೇಕಂತಿದ್ರೆ ಅದಕ್ಕೂ ಕೂಡ ಕಾರ್ಯಕ್ರಮಕ್ಕೆ ಕರೆ ಮಾಡ್ಬೋದು. ಹಾಗೆ ನಿಮ್ಮ ಒಂದು ಶುಭಾಶಯವನ್ನು ನೀವು ಅವರಿಗೂ ಕೂಡ ತಲುಪಿಸ್ಬೋದು. ಸೊ ಅದರ ಜೊತೆಗೆ ಇವತ್ತಿನ ಟಾಪಿಕಲ್ಲೇ ನೀವು ಕೂಡ ಅದನ್ನು ಟ್ರೈ ಮಾಡ್ಬೋದು ಹೇಳೋದಕ್ಕೆ. ಸೊ ಕಣ್ಣು ಅಂತ ಒಂದು ಶಬ್ದ ಬರಬೇಕು. ಸೊ ಆ ಶಬ್ದ ಬರ್ತಿರೋಂಥ ಹಾಡುಗಳ ಹೆಸರನ್ನ ಹೇಳ್ತಾ ಹೋಗಬೇಕು. ಬನ್ನಿ, ಇನ್ನೊಬ್ರು ಕಾಲ್ ಇದ್ದಾರೆ, ಅವ್ರ ಜೊತೆಗೆ ಮಾತಾಡೋಣ. ಹಾಯ್, ಹಲೋ, ನಮಸ್ತೆ, ಗುಡ್ ಈವ್ನಿಂಗ್. ನಿಮ್ಮ ಹೆಸರು? ನಮಸ್ತೆ ಮಾದೇಶ್, ಎಲ್ಲಿಂದ ಕರೆ ಮಾಡ್ತಿದ್ದೀರಾ? ಹಲೋ ಹಲೋ. ಡಿಸ್ಟರ್ಬೆನ್ಸ್ ತುಂಬ ಆಯಿತು ಅಂತ ಕಾಣಿಸುತ್ತೆ. ಅವ್ರು ಮಾತಾಡ್ತಿರೋದು ಸರಿಯಾಗಿ ಕೇಳಿಸ್ತಾ ಇರಲಿಲ್ಲ. ಸೊ ನೀವು ಕೂಡ ಕಾರ್ಯಕ್ರಮಕ್ಕೆ ಕರೆ ಮಾಡ್ಬೋದು. ಹಾಗೆ ಇವತ್ತಿನ ಟಾಪಿಕ್ ಮೇಲೆ ನೀವು ಕೂಡ ಮಾತಾಡ್ಬೋದು. ಕಣ್ಣು ಅಂತ ಒಂದು ಶಬ್ದ ಬರುವಂಥ ಹಾಡುಗಳ ಹೆಸರನ್ನ ಹೇಳ್ತಾ ಹೋಗಬೇಕು. ಸೊ ನೀವು ಕೂಡ ಅದನ್ನು ಟ್ರೈ ಮಾಡ್ಬೋದು. ಹಾಗೆ ಸಾಕಷ್ಟು ಸಾಂಗ್ಸ್ಗಳಿದೆ ಅಂತಲೇ ಹೇಳ್ಬೋದು ನಮ್ಮ ಕನ್ನಡ ಇಂಡಸ್ಟ್ರಿಯಲ್ಲಿ ಕಣ್ಣು ಅಂತ ವರ್ಡ್ ಬರೋ ಅಂಥವು. ಸೊ ಕೆಲವೊಂದು ಸಾಂಗ್ಸ್ಗಳು ಹಳೆಯ ಸಾಂಗ್ಸ್ಗಳಿದೆ, ಕೆಲವೊಂದು ಹೊಸದಾಗಿ ಇತ್ತೀಚೆಗೆ ಬಂದಿರುವಂಥ ಹಾಡುಗಳು ಕೂಡ ಇದೆ. ಸೊ ನೀವು ಕೂಡ ಅದನ್ನೆಲ್ಲ ಟ್ರೈ ಮಾಡ್ಬೋದು.
ಸೊ ಅದರಲ್ಲಿ ಯಾವ ಥರ ಹಾಡುಗಳು ಬರ್ತಾರೆ, ಕೆಲವೊಂದ್ಸಲ ಮಧ್ಯಕ್ಕೆ ಬರ್ತಾ ಇರುತ್ತೆ, ಕೆಲವೊಂದು ಪೂರ್ತಿ ಹಾಡಲ್ಲಿ ಯಾವುದೋ ಒಂದು ಮೂಲೆಗೆ ಬಂದಿರುತ್ತೆ. ಸೊ ಅದನ್ನು ಅದರಷ್ಟು ಲಿರಿಕ್ಸ್ಗಳನ್ನ ಹೇಳ್ಬೋದು, ನೀವು ಅದನ್ನು ಕೂಡ ಟ್ರೈ ಮಾಡ್ಬೋದು. ಸೊ ನೋಡೋಣ ಎಷ್ಟು ಜನ ಹೇಳ್ತಾರೆ, ಯಾವ್ಯಾವ ಥರ ಹಾಡುಗಳ ಹೆಸರನ್ನ ಹೇಳ್ತಾ ಹೋಗ್ತಾರೆ, ಸೊ ಎಷ್ಟು ಹೆಸರುಗಳನ್ನು ಹೇಳ್ತಾರೆ ಅಂತ. ಅದರಲ್ಲಿ ನೀವು ಕೂಡ ಟ್ರೈ ಮಾಡ್ಬೋದು. ಸೊ ಅದ್ರ ಜೊತೆಗೆ ನಿಮಗೆ ಅದರ ಒಂದು ಗೋ ಟು ಗೋ ಸಾಂಗ್ ಅಂತ ಇತ್ತು ಅಂದರೆ, ನಿಮಗೆ ಅದರ ಲೂಪಲ್ಲಿ ಕೇಳ್ತಾ ಇದ್ರೆ ಅದರ ಒಂದು ಸಾಂಗ್ನ ನಿಮಗೆ ತುಂಬ ಇಷ್ಟ ಇದೆ, ಎಷ್ಟು ಸಲ ಕೇಳಿದ್ರು ನಿಮಗೆ ಬೇಜಾರಾಗಲ್ಲ, ಆ ರೀತಿಯ ಹಾಡುಗಳು ಯಾವ್ದಾರು ಇತ್ತು ಅಂದರೆ ಅದ್ರ ಬಗ್ಗೆ ಕೂಡ ಹೇಳ್ಬೋದು. ಸೊ ನಿಮಗೆ ಯಾಕೆ ಹಾಡು ಇಷ್ಟ ಆಗುತ್ತೆ ಅದ್ರ ಬಗ್ಗೆ ಕೂಡ ಮಾತಾಡ್ಬೋದು. ಬನ್ನಿ ಇನ್ನೊಬ್ರು ಕಾಲೇಜ್ ಅವ್ರ ಜೊತೆಗೆ ಮಾತಾಡೋಣ. ಹಾಯ್, ಹಲೋ, ನಮಸ್ತೆ, ಗುಡ್ ಈವ್ನಿಂಗ್. ನಿಮ್ಮ ಹೆಸರು? ಚಂದನ ಮ್ಯಾಮ್. ನಮಸ್ತೆ ಚಂದನ ಅವರೇ, ಹೇಗಿದ್ದೀರಾ? ಚೆನ್ನಾಗಿದ್ದೀನಿ ಮ್ಯಾಮ್, ನೀವು ಹೇಗಿದ್ದೀರಾ? ಎಸ್, ನಾನು ಕೂಡ ಸೂಪರ್ ಆಗಿದ್ದೀನಿ. ಹೇಗಿತ್ತು ಇವತ್ತು ನಿಮ್ಮ ದಿನ? ಇವತ್ತಿನ ದಿನ ಹೇಗಿತ್ತು ನಿಮ್ಮದು? ಚೆನ್ನಾಗಿತ್ತು ಮ್ಯಾಮ್. ಚೆನ್ನಾಗಿತ್ತು. ಸೊ ಎಲ್ಲೆಲ್ಲಿಗೆ ಹೋಗಿದ್ರಿ, ಏನೇನು ಮಾಡಿದ್ರಿ? ಎಲ್ಲಿಗೆ ಹೋಗಿದ್ರಿ, ಏನು ಮಾಡಿದ್ರಿ, ಹೇಗಿತ್ತು ನಿಮ್ಮ ದಿನ? ಹಲೋ, ಕೇಳಿಸ್ತಿಲ್ಲ ಮ್ಯಾಮ್. ಕಾಲೇಜಿಗೆ ಹೋಗಿದ್ರಾ? ಹಾಂ ಮ್ಯಾಮ್, ಇವಾಗ ಎಕ್ಸಾಮ್ಸ್ ಇದೆ ಮ್ಯಾಮ್, ಫಸ್ಟ್ ಇಯರ್ಸ್ ಇದ್ದು. ಓಕೆ. ಹಾಗಾಗಿ ರಿವಿಷನಿಗೆ ಬಿಟ್ಟಿದ್ದಾರೆ ಮ್ಯಾಮ್. ಸೊ ರಿವಿಷನ್ಗೆ ಬಿಟ್ಟಿದ್ದಾರೆ. ಸೊ ಓದ್ಕೋತಾ ಇದ್ರಿ ಹಾಗಾದ್ರೆ ಇವತ್ತು? ಸ್ಟಡಿ ಹಾಲಿಡೇಸ್ ಇದೆ ಮ್ಯಾಮ್. ಓಕೆ, ಸೂಪರ್. ಸೊ ಇದನ್ನ ಟಾಪಿಕ್ ಏನಂತ ಗೊತ್ತಾಯ್ತಾ ಚಂದನ ಅವರೇ? ಹಾಂ ಮ್ಯಾಮ್. ಹೌದು, ಕಣ್ಣು ಇರೋದ್ರ ಬಗ್ಗೆ. ಹೌದು, ಕಣ್ಣು ಅಂತ ಶಬ್ದ ಬರಬೇಕು, ಆ ರೀತಿಯಾದ ಹಾಡುಗಳನ್ನ ಹೇಳಬೇಕು. ಟ್ರೈ ಮಾಡ್ತೀರಾ? ಹಾಂ ಮ್ಯಾಮ್, ಟ್ರೈ ಮಾಡ್ತೀನಿ. ಓಕೆ, ಹೇಳಿ. ಕೊಂಚ ಕೊಂಡು ಬಿಡು ನಿನ್ನ ಕಣ್ಣಲ್ಲಿ ನನ್ನನ್ನು, ಅದು. ಆಮೇಲೆ ಕಣ್ಣಲ್ಲಿ ಗುಂಡಿಟ್ಟು ಕೊಳ್ಳೋ ಹುಡುಗಿ, ಅದು. ಓಕೆ. ಆಮೇಲೆ ಚೆಲುವಾಗಿ ಕಣ್ಣಾಡಿಸೋದು. ಹಾ, ಸೂಪರ್. ಆಮೇಲೆ ಕಣ್ಣಿನಲ್ಲಿ ಕಣ್ಣನಿಟ್ಟು ನೋಡಬಾರದು, ಅದು. ಓಕೆ. ಕಣ್ಣ ಸಲಿಗೆ. ಹಾ, ಓಕೆ. ಈ ಪ್ರೀತಿಗೆ ಕಣ್ಣೇ ಇಲ್ಲ, ಅದು. ಒಂದೇ ಒಂದು ಕಣ್ಣ ಬಿಂದು ಜಾರಿದರೆ ನನ್ನ. ಓಕೆ. ಕಣ್ಣು ಕಣ್ಣು ಕಳೆದಾಗ, ಅದು. ಓಕೆ. ನಿನ್ನ ಕೈಗಳ ಬಿಸಿ ಹನಿಗಳು, ಅದು. ಓಕೆ. ಆಮೇಲೆ ಮಾರಿಕಣ್ಣು ಹುರಿ ಮೇಲೆ. ಓಕೆ. ಆಮೇಲೆ ಅಷ್ಟ ನೆನಪಾಗ್ತಿಲ್ಲ. ಓಕೆ. ಸೊ ಇದರ ಹಾಡು ಹೇಳ್ತೀರಾ ಇವತ್ತು ನೀವು? ಇದರ ಭಕ್ತಿಗೀತೆ ಏನಾದರೂ ಹೇಳ್ತೀರಾ, ಭಾವಗೀತೆ ಆದರೂ ಹೇಳ್ತೀರಾ? ಟ್ರೈ ಮಾಡ್ತೀರಾ? ಒಂದು 2 ಲೈನ್ ಹೇಳಿ, ಟ್ರೈ ಮಾಡಿ. ನನ್ನ ಭಕ್ತಿಗೀತೆ. ಓಕೆ, ಹೇಳಿ. ನಿಮ್ಮ ಶರಣರಿಗೆ ಶರಣೆಂಬುದ ಕರುಣಿಸು ಕೂಡಲ ಸಂಗಮ ದೇವ. ನಿಮ್ಮ ಶರಣರಿಗೆ ಶರಣೆಂಬುದ ಕರುಣಿಸು ಕೂಡಲ ಸಂಗಮ ದೇವ. ನಾದ ಪ್ರಿಯ ಶಿವನೆಂಬರು ನಾದ ಪ್ರಿಯ ಶಿವನಲ್ಲವೇ, ವೇದ ಪ್ರಿಯ ಶಿವನೆಂಬರು ವೇದ ಪ್ರಿಯ ಶಿವನಲ್ಲವಯ್ಯ. ನಾದವನುಳಿಸಿದ ರಾವಣನಿಗೆ ಹರಿಯಾಯುಷ್ಯವಾಗಿತ್ತು, ವೇದವನೋದಿದ ಬ್ರಹ್ಮನ ಶಿರವೂ ಇತ್ತು. ನಾದವನುಳಿಸಿದ ರಾವಣನಿಗೆ ಹರಿಯಾಯುಷ್ಯವಾಗಿತ್ತು, ವೇದವನೋದಿದ ಬ್ರಹ್ಮನ ಶಿರವೂ ಇತ್ತು. ನಾದ ಪ್ರಿಯನೂ ಅಲ್ಲ ವೇದ ಪ್ರಿಯನೂ ಅಲ್ಲ, ಭಕ್ತಿ ಪ್ರಿಯ ನಮ್ಮ ಕೂಡಲ ಸಂಗಮ ದೇವ. ಭಕ್ತಿ ಪ್ರಿಯ ನಮ್ಮ ಕೂಡಲ ಸಂಗಮ ದೇವ. ಸೂಪರ್, ತುಂಬಾ ಚೆನ್ನಾಗಿ ಹಾಡನ್ನ ಹೇಳಿದ್ರಿ. ಸೊ ಆಗಲೇ ಇನ್ನೊಂದು ಪ್ರಶ್ನೆಯನ್ನ ಕೇಳ್ತಾ ಇದ್ದೆ. ಸೊ ಏನಪ್ಪಾ ಅಂದ್ರೆ, ಒಬ್ರು ನಿಮ್ಗೆ ಯಾರು ಗೋ ಟು ಗೋ ಸಾಂಗ್ ಅಂತ ಇದೆಯಾ? ಅಂದ್ರೆ ನೀವು ಆ ಸಾಂಗ್ನ ಎಷ್ಟು ಸಲ ಕೇಳಿದ್ರು ನಿಮಗೆ ಬೋರ್ ಆಗಲ್ಲ, ಹಾಗೆಲ್ಲ ಕೇಳಬೇಕು ಅಂತ ಅನ್ಸುತ್ತೆ, ನಿಮ್ಮ ಫೇವ್ರೆಟ್ ಸಾಂಗ್ ಅಂತಾರಲ್ಲ, ಆ ಥರ ಯಾವ್ದು ಇದೆಯಾ? ಅದಾ ಮ್ಯಾಮ್, ಇದು ನಿಸ್ಸನಿಹಕ್ಕೆ ಬಂದರೆ ಹೃದಯದ ಗತಿಯೇನು, ಅದು. ಓಕೆ. ಸೊ ಆ ಸಾಂಗ್ ಯಾಕೆ ಇಷ್ಟ ಆಗುತ್ತೆ ನಿಮಗೆ ಪರ್ಟಿಕ್ಯುಲರ್ ಆಗಿ? ಮೆಲೋಡಿ ಸಾಂಗ್ ಅಂತನಾ? ಅದು ಒಂಥರ ಕೇಳಕ್ ಚೆನ್ನಾಗಿದೆ ಮ್ಯಾಮ್. ಸೋನು ನಿಗಮ್ ವಾಯ್ಸ್ ಮಸ್ತ್ ಇದೆ. ಸೋನು ನಿಗಮ್ ಅವರು ಹೇಳಿದ್ದಾರೆ. ಸೊ ನಿಮ್ಮ ಫೇವ್ರೆಟ್ ಸಿಂಗರ್ ಅವರು? ಹಾ ಮ್ಯಾಮ್. ಓಕೆ, ಸೂಪರ್. ಥ್ಯಾಂಕ್ ಯು ಸೊ ಮಚ್ ನಮಗೆ ಭಕ್ತಿಗೀತೆನ ಹಂಚ್ಕೊಂಡಿದ್ದಕ್ಕೆ. ಹೇಳಿ, ಯಾರಿಗೆ ಶುಭಾಶಯ ತಿಳಿಸಬೇಕಿತ್ತ ಇವತ್ತು? ನಮ್ಮ ಫ್ಯಾಮಿಲಿ ಮೆಂಬರ್ಸ್ ಎಲ್ಲ ಟಿವಿ ನೋಡ್ತಿದ್ದಾರೆ, ಅವ್ರಿಗೆ ಹಾಯ್ ಹೇಳ್ಬಿಡಿ. ಓಕೆ. ಸೊ ನಿಮ್ಮ ಇಡೀ ಫ್ಯಾಮಿಲಿಗೆ, ಇಡೀ ಕುಟುಂಬದವರೆಲ್ಲರಿಗೂ ಕೂಡ, ಹಾಗೆ ನಿಮಗೆ ಕೂಡ ಇವತ್ತು ಶುಭ ಸಂಜೆ. ಓಕೆನಾ? ಹಾ ಮ್ಯಾಮ್, ಥ್ಯಾಂಕ್ ಯು ಮ್ಯಾಮ್. ಥ್ಯಾಂಕ್ ಯು ಸೋ ಮಚ್ ಚಂದನ ಅವರೇ. ಹೇಗೆ ಕಾರ್ಯಕ್ರಮಕ್ಕೆ ಕರೆ ಮಾಡ್ತೀರಿ? ಥ್ಯಾಂಕ್ ಯು, ಬಾಯ್ ಬಾಯ್.
ಎಸ್ ಚಂದನ ಅವರು ಕೂಡ ತುಂಬ ಮುದ್ದಾಗಿ ಮಾತಾಡ್ತಾರೆ. ಸೊ ಅವರು ಕೂಡ ಇವತ್ತು ಒಂದು ಭಕ್ತಿ ಗೀತೆಯನ್ನು ಕೂಡ ನಮ್ಮ ಜೊತೆಗೆ ಹಂಚ್ಕೊಂಡ್ರು. ಸೊ ಬನ್ನಿ ಇನ್ನೊಬ್ರು ಲಾಸ್ಟ್ ಕಾಲರ್ ಇದ್ದಾರೆ, ಅವ್ರ ಜೊತೆಗೆ ಮಾತಾಡೋಣ. ಹಾಯ್, ಹೆಲೋ, ನಮಸ್ತೆ, ಗುಡ್ ಈವ್ನಿಂಗ್. ನಿಮ್ಮ ಹೆಸರು? ಕರೆ ಡಿಸ್ಕನೆಕ್ಟ್ ಆಗಿದೆ. ಸೊ ಇದು ಸಾಕಷ್ಟು ಮಾತಾಡಿದ್ವಿ ಹಾಡುಗಳ ಬಗ್ಗೆ, ಎಸ್ಪೆಷಲಿ ಕಣ್ಣು ಅಂತ ಒಂದು ಶಬ್ದ ಬರುವಂಥ ಹಾಡುಗಳ ಬಗ್ಗೆ. ಸೊ ನಾನು ಹೇಳ್ತಾ ಇದ್ದಂಗೆ ಸೊ ಸಾಕಷ್ಟು ಶಬ್ದವನ್ನು ಯೂಸ್ ಮಾಡಿರ್ತಾರೆ ಕೆಲವೊಂದು ಹಾಡುಗಳಲ್ಲೆಲ್ಲ. ಸೊ ಮಳೆ ಆಗಿರ್ಬೋದು, ಕಣ್ಣಾಗಿರ್ಬೋದು, ಕೆಲವೊಂದು ಸ್ಪೆಷಲ್ ಆಬ್ಜೆಕ್ಟ್ಸ್ ಅದಾಗಿರ್ಬೋದು, ಕೆಲವೊಂದು ಶಬ್ದಗಳನ್ನು ಯೂಸ್ ಮಾಡ್ತಾ ಇರ್ತಾರೆ. ಸೊ ಆ ಹಾಡುಗಳು ಆ ರೀತಿ ಬರೆದಿರ್ತಾರೆ, ಅದಂದ್ರೆ ತುಂಬ ಚೆನ್ನಾಗಿರುತ್ತೆ ಅಂತಲೇ ಹೇಳ್ಬೋದು. ಆ ಥರ ಒಂದು ವಿಷಯದ ಬಗ್ಗೆ ಇವತ್ತು ಮಾತಾಡಿದ್ವಿ. ಸೊ ಕಣ್ಣು ಅಂತ ಶಬ್ದ ಎಷ್ಟೆಲ್ಲ ಹಾಡುಗಳಲ್ಲಿ ಬರುತ್ತೆ ಅಂತ ನಾವು ತಿಳ್ಕೊಂಡು, ಇನ್ನೂ ಸಾಕಷ್ಟು ಹಾಡುಗಳಿದೆ ಅಂತಲೇ ಹೇಳ್ಬೋದು, ಕೆಲವೊಂದು ಮಿಸ್ ಆಗಿರ್ಬೋದು. ಆದರೂ ಕೂಡ ಇವತ್ತು ನಮ್ಮ ಕಾಲೇಜ್ ಎಲ್ಲರೂ ಕೂಡ ತುಂಬ ಚೆನ್ನಾಗಿ ಮಾತಾಡಿದರೆ, ಹಾಗೆ ಅವ್ರಿಗೆ ಗೊತ್ತಿರುವಂಥ ಹಾಡುಗಳ ಹೆಸರನ್ನು ಕೂಡ ತುಂಬ ಚೆನ್ನಾಗಿ ಹೇಳಿದರು. ಇದನ್ನ ಕಾರ್ಯಕ್ರಮ ತುಂಬ ಚೆನ್ನಾಗಿತ್ತು ಅಂತ ಭಾವಿಸ್ತಾ ಇದ್ದೀನಿ. ಸೊ ಇದನ್ನ ಎಪಿಸೋಡ್ ನಾನು ನೋಡೋದನ್ನ ಮಿಸ್ ಮಾಡ್ಕೊಂಡಿದ್ರಿ ಅಂದರೆ ಇದರ ಮರುಪ್ರಸಾರ ನಾಳೆ ಬೆಳಗ್ಗೆ 10:00 V1 ಚಾನಲ್ ಆಗುತ್ತೆ, ಅದನ್ನು ಕೂಡ ನೀವು ನೋಡ್ಬೋದು. ಹಾಗೆ ನಮ್ಮ ಯೂಟ್ಯೂಬ್ ಚಾನಲ್ ಕೂಡ ಇದೆ, ನೀವು ಕೂಡ ಅದ್ರ ಬಗ್ಗೆ ಸಾಕಷ್ಟು ಬಾರಿ ಕೇಳಿರ್ತೀರಾ. ನೀವು ದೇವನಗರಿ ಆ್ಯಡ್ಸ್ ಅಂತ ಸರ್ಚ್ ಮಾಡ್ಬೋದು, ಅಥವಾ ನಮಸ್ತೆ ದಾವಣಗೆರೆ ಅಂತ ಯೂಟ್ಯೂಬಲ್ಲಿ ಸರ್ಚ್ ಮಾಡ್ಬೋದು. ಅವಾಗ ನಿಮಗೆ ಸಾಕಷ್ಟು ವೀಡಿಯೋಸ್ಗಳು ಬರ್ತಾ ಇರುತ್ತೆ. ಎಲ್ಲ ವೀಡಿಯೋಸನ್ನು ನೋಡಿ ಹಾಗೂ ನಮ್ಮ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಅಂತ ಹೇಳ್ತಾ ಇವತ್ತಿನ ಕಾರ್ಯಕ್ರಮವನ್ನು ಮುಗಿಸ್ತಾ ಇದ್ದೀನಿ. ಸೊ 2 ದಿನ ವೀಕೆಂಡ್ ಇರುತ್ತೆ, ಸೊ ಇದನ್ನ ಸಾಕಷ್ಟು ಎಂಜಾಯ್ ಮಾಡಿ. ಹಾಗೆ ಮಂಡೇ, ಸೊ ನಿಮ್ಮ ವೀಕೆಂಡ್ ಹೇಗಿತ್ತು ಅಂತ ನೀವು ನಮ್ಮ ಜೊತೆಗೆ ಕೂಡ ಹಂಚ್ಕೋಬಹುದು. ಸೊ ನಿಮಗೆ ಮತ್ತೆ ಸಿಗ್ತೀನಿ ನಾನು ಮಂಡೇ. ಅಲ್ಲಿವರೆಗೂ ನೋಡ್ತಾ ಇರಿ V1 ಚಾನೆಲ್. ಗುಡ್ ನೈಟ್, ಶುಭರಾತ್ರಿ.